ಸ್ವಸ್ತಿಕ್ ಫ್ರೆಂಡ್ಸ್ ವಿಟ್ಲ ಆಶ್ರಯದಲ್ಲಿ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ರಿಜಿಸ್ಟರ್ಡ್ ಪುತ್ತೂರು ತಾಲೂಕು ಎಜೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮಂಗಳೂರು, ಲಕ್ಷ್ಮಿ ಮೆಮೋರಿಯಲ್ ಎಜುಕೇಷನ್ ಟ್ರಸ್ಟ್, ಭಾರತೀಯ ಅಂಚೆ ಇಲಾಖೆ ಇದರ ಸಹಯೋಗದಲ್ಲಿ ದಿವಂಗತ ಬಿ ಸುಮಿತ್ರಾ ಟೀಚರ್ ಸ್ಮರಣಾರ್ಥ ಉಚಿತ ಹೃದ್ರೋಗ ಮತ್ತು ಕಣ್ಣಿನ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರ, ಆಧಾರ್ ಕಾರ್ಡ್ ತಿದ್ದುಪಡಿ, ಅಂಚೆ ಇಲಾಖೆಯ ವಿವಿಧ ಸೌಲಭ್ಯಗಳನ್ನು ಒದಗಿಸುವ ಕಾರ್ಯಕ್ರಮ ವಿಟ್ಲ ಸರ್ಕಾರಿ ಪ್ರೌಢಶಾಲೆಯ ಆರ್ಎಂಸಿಯಲ್ಲಿ ನಡೆಯಿತು. ತಾರನಾಥ ವಿಟ್ಲ ಅಧ್ಯಕ್ಷರು ಸ್ವಸ್ತಿಕ್ ಫ್ರೆಂಡ್ಸ್ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಉದ್ಘಾಟನಾ ಕಾರ್ಯಕ್ರಮವನ್ನು ವಿಟ್ಲ ಪುಷ್ಪ ಕ್ಲಿನಿಕ್ನ ವೈದ್ಯರು ಡಾಕ್ಟರ್ ವಿ.ಕೆ. ಹೆಗ್ಡೆ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಉದ್ಯಮಿ ಸತ್ಯನಾರಾಯಣ ಭಟ್ಟು ಕೂಡ, ಪುತ್ತೂರು ತಾಲೂಕು ಜರ್ನಲಿಸ್ಟ್ ಯೂನಿಯನ್ ರಿಜಿಸ್ಟರ್ಡ್ ಅಧ್ಯಕ್ಷರಾದ ರಾಮದಾಸ್ ಶೆಟ್ಟಿ ವಿಟ್ಲ, ರೋಟರಿ ಕ್ಲಬ್ ಕಾರ್ಯದರ್ಶಿ ಸೋಮಶೇಖರ್, ಪುಷ್ಪಲತಾ ಮಾನವಿಗುಡ್ಡೆ, ಅಂಚೆ ಇಲಾಖೆಯ ಗುರುಪ್ರಸಾದ್, ಎಜೆ ಆಸ್ಪತ್ರೆಯ ಡಾಕ್ಟರ್ ವರ್ಷಾ ಶೆಟ್ಟಿ ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಭಾರತ್ ಗ್ರೂಪ್ಸ್ ವಿಟ್ಲ ಇದರ ಮಾಲಕರು ಸಂಜೀವ ಪೂಜಾರಿ ಅವರನ್ನು ಗೌರವಿಸಲಾಯಿತು. ವಿಶ್ವನಾಥ್ ಹಾಳಿಕೆ ಸ್ವಾಗತಿಸಿ ಅರುಣ್ ವಿಟ್ಲ ವಂದಿಸಿದ್ದರು. ಹರೀಶ್ ವಿಟ್ಲ ಕಾರ್ಯಕ್ರಮ ನಿರೂಪಿಸಿದರು. ಎಜೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮಂಗಳೂರು ಇಲ್ಲಿನ ನುರಿತ ವೈದ್ಯರುಗಳ ಸಹಕಾರದಲ್ಲಿ ಕಣ್ಣಿನ ತಪಾಸಣೆ, ಹೃದಯ ಸಂಬಂಧಿತ ತಪಾಸಣೆ, ಬಿಪಿ, ಶುಗರ್ ಇವುಗಳ ಉಚಿತ ತಪಾಸಣೆ ನಡೆಯಿತು. ಹಾಗೂ ಭಾರತೀಯ ಅಂಚೆ ಇಲಾಖೆ ಪುತ್ತೂರು ವಿಭಾಗ ಸಹಭಾಗಿತ್ವದಲ್ಲಿ ಆಧಾರ್ ನೋಂದಾವಣಿ ಹಾಗೂ ತಿದ್ದುಪಡಿ ಅಭಿಯಾನ ನಡೆಯಿತು. ಅಂಚೆ ಇಲಾಖೆಯ ಅಂಚೆ ಸಂಪರ್ಕ ಅಭಿಯಾನ ಯೋಜನೆಯಲ್ಲಿ ಅಂಚೆ ಇಲಾಖೆ ಸಮಗ್ರ ರಕ್ಷಣಾ ಯೋಜನೆ ಅಪಘಾತ ವಿಮೆ ಮಾಡಲಾಯಿತು. ಒಟ್ಟು 300ಕ್ಕೂ ಹೆಚ್ಚು ಫಲಾನುಭವಿಗಳು ಶಿಬಿರದಲ್ಲಿ ಪಾಲ್ಗೊಂಡು ಶಿಬಿರದ ಸದುಪಯೋಗ ಪಡೆದುಕೊಂಡರು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ನೆರೆದಿರುವ ನನ್ನ ಆತ್ಮೀಯರೇ, ಸ್ವಸ್ತಿಕ್ ಫ್ರೆಂಡ್ಸ್ ವಿಟ್ಲ, ರೋಟರಿ ಕ್ಲಬ್ ವಿಟ್ಲ ಇವರ ಆಶ್ರಯದಲ್ಲಿ ನಡೆಯುತ್ತಿರೋ ಈ ಒಂದು ಶಿಬಿರ ಸ್ವಲ್ಪ ವಿಭಿನ್ನ ಅಂತ ಕಾಣ್ತದೆ ನನಗೆ. ಯಾಕೆಂದರೆ ಬಹಳಷ್ಟು ಶಿಬಿರಗಳಿಗೆ ನಾನು ಹೋಗಿದ್ದೇನೆ, ವೈದ್ಯಕೀಯ ಶಿಬಿರ, ರಕ್ತದಾನ ಶಿಬಿರ. ಆದರೆ ಇವತ್ತು ಕೇವಲ ವೈದ್ಯಕೀಯ ಶಿಬಿರ ಮಾತ್ರ ಅಲ್ಲ, ಅದರೊಟ್ಟಿಗೆ ಆಧಾರ್ ನೋಂದಣಿ ತಿದ್ದುಪಡಿ, ರಕ್ಷಣಾ ಯೋಜನೆ, ಅಂಚೆ ಜನಸಂಪರ್ಕ ಅಭಿಯಾನ ಇವುಗಳನ್ನು ಕೂಡ ಅದರೊಟ್ಟಿಗೆ ಸೇರಿಸಿಕೊಂಡು ಇರೋದು ಬಹಳ ಶ್ಲಾಘನೀಯ. ಯಾಕೆಂದರೆ ಒಂದೇ ಸೂರಿನಡಿ ಇಂತೆಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದರೆ ಜಾಸ್ತಿ ಜನರಿಗೆ ಇದರ ಪ್ರಯೋಜನ ಆಗ್ತದೆ. ಮಾನಸಿಕವಾಗಿ ಸ್ವಲ್ಪ ತೊಂದರೆ ಇದ್ದವರಿಗೆ ಕೂಡ ಆಧಾರ್ ನೋಂದಣಿ ಆಗಲಿಲ್ಲ ಅಂತ ಹೇಳೋರಿಗೆ ಒಂದು ಮಾನಸಿಕ ಆರೋಗ್ಯ ಕೂಡ ಸಿಕ್ಕಿದಾಗೆ ಆಗ್ತದೆ. ಆರೋಗ್ಯ ಅಂದರೆ ಕೇವಲ ದೈಹಿಕ ಆರೋಗ್ಯ ಮಾತ್ರ ಅಲ್ಲ, ದೈಹಿಕ, ಮಾನಸಿಕ ಹಾಗೂ ಸಾಮಾಜಿಕ ಆರೋಗ್ಯ ಇದ್ದರೆ ಮಾತ್ರ ಒಂದು ಆರೋಗ್ಯವಂತ. ಅಂಥ ಆರೋಗ್ಯ ಇದ್ದರೆ ನಾವು ಭಾಗ್ಯವಂತರು ಅಂತ ಹೇಳ್ಬೋದು. ಕೇವಲ ಮೈಕೈಗೆ ನೋವಿಲ್ಲದೆ ಏನಾದರೂ ಕೆಮ್ಮಿಲ್ಲದಿದ್ದರೆ ಕೂಡ ಆರೋಗ್ಯವಂತ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈ ಎಲ್ಲ ಸ್ತರಗಳಲ್ಲಿ ಆರೋಗ್ಯ ಇದ್ದರೆ ಮಾತ್ರ ಆರೋಗ್ಯವಂತ. ಅಂಥ ಒಂದು ಕಂಪ್ಲೀಟ್ ಆರೋಗ್ಯದ ಪ್ಯಾಕೇಜ್ ಇವತ್ತು ನಡೀತಾ ಇದೆ. ಈ ಕಾರ್ಯಕ್ರಮವನ್ನು ಇಲ್ಲಿ ಸಂಯೋಜಿಸಿರುವ ಸ್ವಸ್ತಿಕ್ ಫ್ರೆಂಡ್ಸ್ ಹಾಗೂ ರೋಟರಿ ಕ್ಲಬ್ ವಿಟ್ಲ ಇವರಿಗೆ ಮೊದಲಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಳೆದ 22 ವರ್ಷಗಳಿಂದ ಸ್ವಸ್ತಿಕ್ ಫ್ರೆಂಡ್ಸ್ ನಾನು ನೋಡ್ತಾ ಬರ್ತಾಯಿದ್ದೇನೆ. ಅವರ ಕಾರ್ಯಕ್ರಮಗಳನ್ನು ಕೇವಲ ಒಂದು ಫ್ರೆಂಡ್ ಸರ್ಕಲ್ ಆಗಿ ಕೇವಲ ಆಟೋಟಗಳಿಗೆ ಮಾತ್ರ ಸೀಮಿತ ಆಗದೆ ಸಮಾಜಕ್ಕೆ ಸ್ಪಂದಿಸುವಂಥ ಹೃದಯವಂತರ ಇದೊಂದು ಬಳಗ. ಅದೆಷ್ಟೋ ವೈದ್ಯಕೀಯ ಶಿಬಿರ ಇರ್ಬೋದು, ಅದೆಷ್ಟೋ ಅಶಕ್ತರಿಗೆ ಸಹಾಯ ಮಾಡೋದಿರ್ಬೋದು. ಅದೇ ರೀತಿ ಇದರ ಅದೆಷ್ಟೋ ಸದಸ್ಯರು ರಕ್ತದಾನದಲ್ಲಿ ನಿಸ್ಸೀಮರು. ಇದರ ಗಟ್ಟಿ ಬೇರು ಅಂತ ಹೇಳ್ಬೋದು ರೋಟೇರಿಯನ್ ವಿಶ್ವನಾಥ್ ಹಾಳಿಕೆ. ನನಗೆ ಗೊತ್ತಿದ್ದ ಪ್ರಕಾರ ಅವರು ಈಗಾಗಲೇ 20 ಸಲಕ್ಕಿಂತಲೂ ಜಾಸ್ತಿ ರಕ್ತದಾನವನ್ನು ಮಾಡಿ, ಎಲ್ಲಿ ರಕ್ತದಾನ ಶಿಬಿರ ಆದರೂ ಅಲ್ಲಿ ಮೊದಲು ಹೋಗಿ ಅವರು ರಕ್ತ ಕೊಡೋದು. ಇಂಥ ಒಂದು ಸಂಘಟನೆ ನಮ್ಮ ಸಮಾಜಕ್ಕೆ ಒಂದು ಮಾದರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ರೋಟರಿ ಕ್ಲಬ್ ವಿಟ್ಲ ಕೂಡ ಕಳೆದ 13 ವರ್ಷಗಳಿಂದ ಬಹಳಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದೆ. ವೈದ್ಯಕೀಯ ನೆಲೆಯಲ್ಲಿರ್ಬೋದು, ಶೈಕ್ಷಣಿಕ ನೆಲೆಯಲ್ಲಿರ್ಬೋದು, ಸಾಮಾಜಿಕವಾಗಿರ್ಬೋದು. ಆಸಕ್ತರಿಗೆ ರೋಟರಿ ಆಶ್ರಯ ಎಂಬ ಮನೆಗಳನ್ನು ಕಟ್ಟುವ ಮೂಲಕ ಸಮಾಜದ ಕಣ್ಮಣಿ ಸಂಸ್ಥೆಯಾಗಿ ಬೆಳಗ್ತಾ ಇದೆ. ಇಂಥ ಸಮಾಜಮುಖಿ ಕಾರ್ಯಕ್ರಮಗಳು ಬಹಳಷ್ಟು ಆಗಬೇಕು. ಯಾಕೆಂದರೆ ಜನರಿಗೆ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಮೂಡಿಸುವಂಥ ಕಾರ್ಯಕ್ರಮ ಇದಾಗಬೇಕು. ಇದರಿಂದ ಎಲ್ರಿಗೂ ಆರೋಗ್ಯ ಸಿಗ್ತದಂತಲ್ಲ, ನಮ್ಮ ಆರೋಗ್ಯದ ಬಗ್ಗೆ ನಾವು ತಪಾಸಣೆ ಮಾಡಿಸ್ಕೊಳ್ಬೇಕು ಅನ್ನೋ ಒಂದು ಇದು ಅವರಿಗೆ ಬರಬೇಕು. ಯಾಕೆಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಯಾವುದೇ ಕಾಯಿಲೆ ಬಂದು ಉಲ್ಬಣ ಆಗಿ ಆಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು ಮೊದಲಿಂದ. ಅದರಿಂದ ಅದು ಪ್ರಥಮ ಹಂತದಲ್ಲೇ ಅದನ್ನು ಪತ್ತೆ ಹಚ್ಚಿ ಅದಕ್ಕೆ ಸೂಕ್ತ ಟ್ರೀಟ್ಮೆಂಟ್ ತೆಕ್ಕೊಳ್ಳೋದು ಬಹಳ ಉತ್ತಮ. ಈಗಿನ ಈ ಒಂದು ಆಧುನೀಕರಣ ಜೀವನದಲ್ಲಿ ಈ ಹೃದಯದ ಸಂಬಂಧಿ ಕಾಯಿಲೆಗಳು ಬಹಳ ಸಣ್ಣ ಪ್ರಾಯದಲ್ಲೇ ನೋಡ್ತಾ ಇದ್ದೇವೆ. ಮೊದಲೆಲ್ಲ ನಾವು ಕ್ಲಿನಿಕ್ ಸ್ಟಾರ್ಟ್ ಮಾಡುವ ಸಮಯದಲ್ಲಿ 30 ವರ್ಷ ಮೊದಲೆಲ್ಲ
ಮಕ್ಕಳು ತಂದೆ ತಾಯಿಗಳನ್ನು ಕರ್ಕೊಂಡು ಬರೋದು ಏನೋ ಹೃದಯದ ಪ್ರಾಬ್ಲಮ್ ಅಂತೇಳಿ. ಈಗ ಹಾಗೆಲ್ಲ, ತಂದೆ ತಾಯಿಗಳು ಸಣ್ಣ ಮಕ್ಕಳನ್ನೇ ಕರ್ಕೊಂಡು ಬರುವಂಥ ಸನ್ನಿವೇಶ ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಜೀವನ ಶೈಲಿ. ನಾವು ಸ್ಟ್ರೆಸ್ ಅಂದರೆ ಯಾವಾಗ ನೋಡಿದ ಆತಂಕ ಹಾಗೂ ಆಹಾರ ಪದ್ಧತಿ, ಸಿಕ್ಕಿದ್ದನ್ನೆಲ್ಲ ತಿನ್ನೋದು, ಜಂಕ್ ಫುಡ್ಸ್ ಇರ್ಬೋದು ಇದೆಲ್ಲ. ಮತ್ತು ಜಾಸ್ತಿ ಆಲೋಚನೆ, ನಾಳೆ ಏನಾಗ್ತದ, ಇನ್ನೊಬ್ಬ ಏನಾಗ್ತಾನೆ, ನಾವು ಇನ್ನೊಬ್ಬೊಟ್ಟಿಗೆ ಕಂಪ್ಯಾರಿಸನ್ ಮಾಡಿ ನಾವು ಜೀವನ ನಡೆಸೋದ್ರಿಂದಾಗಿ ನಮಗೆ ಇಂಥ ಎಲ್ಲ ಪ್ರಿವೆಂಟೇಬಲ್ ಡಿಸೀಸ್ ಅಂತ ಹೇಳ್ತೀವಿ. ಇದನ್ನೆಲ್ಲ ನಾವು ಕಡಿಮೆ ಮಾಡ್ಬೋದು ನಮ್ಮ ಜೀವನ ಶೈಲಿಯನ್ನು ಸರಿ ಮಾಡೋ ಮೂಲಕ. ಇದನ್ನು ತಡೆಗಟ್ಟಬೇಕು. ಇಂಗ್ಲೀಷಲ್ಲಿ ಒಂದು ಫ್ರೇಸ್ ಇದೆ, ಹರಿ ವರಿ ಕರಿ ಅಂತೇಳಿ. ಹರಿ ಅಂದರೆ ಗಡಿಬಿಡಿ ಯಾವಾಗಲೂ, ಮತ್ತು ವರಿ ಮತ್ತು ಕರಿ ಅಂದರೆ ನಾವು ಏನು ಊಟ ಮಾಡ್ತೇವೆ. ಇದನ್ನು ನೀವು ಕಂಟ್ರೋಲ್ ಮಾಡಿದರೆ ಯು ವಿಲ್ ಬಿ ಮೆರಿ, ಅಂದರೆ ನೀವು ಸಂತೋಷವಾಗಿರ್ಬೋದು. ಈ ಒಂದು ಸಂದೇಶವನ್ನು ನೀವು ಎಲ್ರಿಗೂ ಹೇಳುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ಸಾಗಲಿ. ಭಾಳಷ್ಟು ಜನರಿಗೆ ಇದರಿಂದ ಆರೋಗ್ಯದ ಬಗ್ಗೆ ಒಂದು ಕಾಳಜಿ ಸಿಕ್ಕಲಿ, ಎಲ್ಲರೂ ಆರೋಗ್ಯವಂತರಾಗಿ ಬದುಕುವ ಅಂತ ಹೇಳುತ್ತಾ ಈ ಒಂದು ಶಿಬಿರವನ್ನು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಸ್ವಸ್ತಿ ಫ್ರೆಂಡ್ಸ್ ಹಾಗೂ ರೋಟರಿ ಕ್ಲಬ್ ವಿಟ್ಲ ಅದಕ್ಕೆ ಧನ್ಯವಾದಗಳನ್ನು ಹೇಳುತ್ತಾ ನನ್ನೆರಡು ಮಾತುಗಳು ಮುಗಿಸ್ತಾ ಇದ್ದೇನೆ. ಗಣ್ಯರೇ ಹಾಗೂ ವೇದಿಕೆಯಲ್ಲಿ ಮುಂಭಾಗದಲ್ಲಿ ಆಸೀನರಾದ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ದಿವಂಗತ ಬಿ ಸುಮಿತ್ರಾ ಟೀಚರ್ ಸ್ಮರಣಾರ್ಥ ಉಚಿತ ಹೃದ್ರೋಗ ಮತ್ತು ಕಣ್ಣಿನ ತಪಾಸಣೆ ಚಿಕಿತ್ಸಾ ಶಿಬಿರವನ್ನು ಆಯೋಜಿಸಿದ ಸ್ವಸ್ತಿಕ್ ಫ್ರೆಂಡ್ ಕ್ಲಬ್ ಇವರಿಗೂ ಮತ್ತು ರೋಟರಿ ಕ್ಲಬ್ ಇವರಿಗೂ ನನ್ನ ಧನ್ಯವಾದಗಳು. ನಮ್ಮ ಸಮಾಜದಲ್ಲಿ ಆರೋಗ್ಯದ ಮಹತ್ವವನ್ನು ಮನವರಿಕೆ ಮಾಡಿಸುವಂತಹ ಈ ಕಾರ್ಯಕ್ರಮ ಅತ್ಯಂತ ಅವಶ್ಯ. ಇಂದು ಮನುಷ್ಯನು ತೊಡಗಿಸಿಕೊಂಡಿರುವ ತೀವ್ರ ಜೀವನ ಶೈಲಿ ಹಾಗೂ ದೈಹಿಕ ಚಟುವಟಿಕೆಯ ಕೊರತೆಯಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ತಲೆದೋರಿವೆ. ಹೃದಯ ಸಂಬಂಧಿ ಕಾಯಿಲೆಗಳು ಮತ್ತು ದೃಷ್ಟಿ ಸಮಸ್ಯೆಗಳು ಹೆಚ್ಚು ಕಂಡುಬರುತ್ತಿರುವ ಈ ದಿನಗಳಲ್ಲಿ ಆರೋಗ್ಯ ತಪಾಸಣಾ ಶಿಬಿರಗಳು ನಾಗರಿಕರಲ್ಲಿ ಆರೋಗ್ಯ ಜಾಗೃತಿ ಮೂಡಿಸುವ ಅತ್ಯುತ್ತಮ ಸಾಧನವಾಗಿದೆ. ಈ ಶಿಬಿರದಲ್ಲಿ ಭಾಗವಹಿಸುವವರಿಗೆ ಉಚಿತ ತಪಾಸಣೆ ಮತ್ತು ಸೂಕ್ತ ಸಲಹೆಗಳು ಮತ್ತು ಚಿಕಿತ್ಸೆಯ ಅವಕಾಶವನ್ನು ಒದಗಿಸಲು ನೀವು ಕೈಗೊಂಡಿರುವ ಈ ಪ್ರಯತ್ನವು ಶ್ಲಾಘನೀಯ. ಈ ಕಾರ್ಯಕ್ರಮದಲ್ಲಿ ವೈದ್ಯರು ಹಾಗೂ ಆರೋಗ್ಯ ತಜ್ಞರು ತಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ಸಮಾಜದ ಜನರ ಸೇವೆ ಮಾಡಲು ಮುಂದೆ ಬಂದಿರುವುದು ಮಹಾನ್ ಕೆಲಸ. ನಾನು ಇಂತಹ ಸಮಾಜ ಚಟುವಟಿಕೆಗಳನ್ನು ನನ್ನ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸುತ್ತೇನೆ ಹಾಗೂ ಇನ್ನೂ ಹೆಚ್ಚಿನ ಕಾರ್ಯಚಟುವಟಿಕೆಗಳನ್ನು ನಡೆಸುವಂತೆಯೂ ಸ್ವಸ್ತಿಕ್ ಫ್ರೆಂಡ್ ಸಂಸ್ಥೆಯನ್ನು ಪ್ರೋತ್ಸಾಹಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನನಗೆ ಅವಕಾಶ ನೀಡಿದ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ಪದಾಧಿಕಾರಿಗಳಿಗೆ ನನ್ನ ಧನ್ಯವಾದಗಳು. ಈ ಶಿಬಿರದಲ್ಲಿ ತಪಾಸಣೆ ಮಾಡಿಕೊಳ್ಳಲು ಆಗಮಿಸಿದ ಎಲ್ಲರಿಗೂ ಉತ್ತಮ ಆರೋಗ್ಯ ಸಿಗುವಂತಾಗಲಿ ಎಂದು ಹಾರೈಸುತ್ತಾ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ಆಯೋಜಿಸಿರುವ ಸಂಘಟಕರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ವಂದನೆಗಳು. ಈ ಕಾರ್ಯಕ್ರಮದ ಸಭಾಧ್ಯಕ್ಷೆಯನ್ನು ವಹಿಸಿರುವಂಥ ತಾರನಾಥ್ ವಿಟ್ಲ ಅವರೇ, ಹಾಗೆ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ಅತಿಥಿ ಅಭ್ಯಾಗತರಿಗೆ ವಂದಿಸುತ್ತಾ, ಬಹುಶಃ ಇದೊಂದು ವಿಟ್ಲದಲ್ಲಿ ಒಂದು ಶಿಸ್ತುಬದ್ಧ ಒಂದು ಸಂಸ್ಥೆ ಅಂತ ಇದ್ದರೆ ಅದು ಸ್ವಸ್ತಿಕ್ ಫ್ರೆಂಡ್ಸ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂದರೆ ಸಾಕಷ್ಟು ಸ್ವಸ್ತಿಕ್ ಫ್ರೆಂಡ್ಸ್ನಿಗೆ ನಾನು ತುಂಬ ವರ್ಷಗಳಿಂದ ನಾನು ಕೂಡ ಅದರೊಬ್ಬ ಸದಸ್ಯನಾಗಿ ಕೆಲಸ ಮಾಡ್ತಾಯಿದ್ದೆ. ಹಾಗೆ ಅನೇಕ ಕಾರ್ಯಕ್ರಮಗಳನ್ನು ಒಂದು ವಿಶಿಷ್ಟ ರೀತಿಯಲ್ಲಿ ವಿಟ್ಲದ ಜನತೆಗೆ ಕೊಡುವಲ್ಲಿ ಸಫಲರಾಗಿದ್ದಾರೆ. ಇವತ್ತು ಒಬ್ಬ ಶಿಕ್ಷಕಿ, ಇವರ ಬಹುಶಃ ಇಲ್ಲಿರುವ ಎಲ್ಲರ ಗುರುಗಳು ಕಾಣ್ತದೆ. ನನಗೆ ಅಷ್ಟು ಅವರ ಪರಿಚಯ ಇಲ್ಲ. ನಾನು ನನ್ನ ವಿದ್ಯಾಭ್ಯಾಸವನ್ನು ಪುತ್ತೂರಿನಲ್ಲಿ ಮಾಡಿದ ಕಾರಣ ನಾನು ಅವರ ಹೆಸರನ್ನು ಕೇಳಿದ್ದೇನೆ. ಸ್ವಲ್ಪ ಜೋರಿದ್ರು ಅವರು, ಆದರೂ ಒಳ್ಳೆಯ ಸೇವಾ ಮನೋಭಾವ ಇದ್ದವರು ಅಂತ ಕಾಣ್ತದೆ ಅಂತ ಕೇಳಿಪಟ್ಟಿದ್ದೇನೆ. ಇವತ್ತು ನಮ್ಮ ಜೊತೆ ಇಲ್ಲ ಅವರು. ಅವರ ಸವಿನೆನಪಿನಲ್ಲಿ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಬಹುಶಃ ಅವರ ಸಹೋದರಿಯವರು ಇಲ್ಲಿ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ಸ್ವಸ್ತಿಕ್ ಫ್ರೆಂಡ್ಸ್ನ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಈ ಸಂದರ್ಭದಲ್ಲಿ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಜರ್ನಲಿಸ್ಟ್ ಯೂನಿಯನ್ ಪುತ್ತೂರು ತಾಲೂಕು ಇದರ ಜೋಡಣೆಯನ್ನು ಕೂಡ ನಮ್ಮೊತ್ತಿಗೆ ಕೇಳಿದಾಗ ನಾವು ಸಂತೋಷಪೂರ್ವಕವಾಗಿ ಒಪ್ಪಿಕೊಂಡಿದ್ದೇವೆ ಮತ್ತು ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದೇವೆ.
ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ, ಇದರ ಫಲಾನುಭವಿಗಳು ಎಲ್ಲ ಇದರ ಪ್ರಯೋಜನವನ್ನು ಪಡಿತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಜೈ ಹಿಂದ್. ಶ್ರೀ ಉಳ್ಳಾಲ್ತಿ ಪಂಚಲಿಂಗೇಶ್ವರ ದೇವರಿಗೆ ವಂದಿಸ್ತಾ, ಹಾಗೆ ಮಾತೆ ಭಗವತಿಗೆ ವಂದಿಸ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಸ್ವಸ್ತಿಕ್ ಫ್ರೆಂಡ್ಸಿನ ಸರ್ವ ಸದಸ್ಯರೇ ಸೇರಿರುವ ಇಲ್ಲಿ ಮಾಡಿದಂಥ ಈ ಕ್ಯಾಂಪಿನ ಉಪಯೋಗವನ್ನು ಅನುಭವಿಸಲಿರುವ ಎಲ್ಲ ಸಹೋದರ ಸಹೋದರಿಯರೇ, ಎಂದು ನಮಗೆ ಒಂದು ಸನ್ಮಾನ ಮಾಡಿದ್ದಾರೆ, ಬಹಳ ಖುಷಿಯಾಯಿತು. ಹಾಗೆ ಕೇಂದ್ರ ಸರ್ಕಾರದ ಕೆಲವು ಯೋಜನೆಗಳನ್ನು ಜನರಿಗೆ ತೋರಿಸುವಂತಹ ಒಂದು ಯೋಜನೆಯನ್ನು ಇದು ವಿಟ್ಲದಲ್ಲಿ ಮಾಡಿದ್ದಾರೆಂದರೆ ಅದು ಸ್ವಸ್ತಿಕ್ ಫ್ರೆಂಡ್ಸಿನವರು ಎನ್ನುವುದಕ್ಕೆ ನನಗೆ ಬಹಳ ಸಂತೋಷವಾಗಿದೆ. ಇಂಥ ಕೇಂದ್ರ ಸರ್ಕಾರದ ಕೆಲವು ಯೋಜನೆಗಳು ಜನಸಾಮಾನ್ಯರಿಗೆ ಗೊತ್ತಾಗುವುದಿಲ್ಲ. ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದಾಗಲೇ ಜನಸಾಮಾನ್ಯರಿಗೆ ಈ ಯೋಜನೆಗಳು ಅರ್ಥವಾಗುತ್ತದೆ. ಇದರ ಸದುಪಯೋಗವನ್ನು ಪಡೆಯಲು ಜನಸಾಮಾನ್ಯರಿಗೆ ಸಹಾಯವಾಗುತ್ತದೆ ಎಂದು ಸಮಾಜದಲ್ಲಿ ಸಾಧಾರಣ 20-25 ವರ್ಷದಲ್ಲಿಯೇ BP ಶುಗರ್ ಸಾಧಾರಣವಾಗಿ ಎಲ್ಲರಿಗೂ ಬರ್ತದೆ. ಆದರೆ ಇದಕ್ಕೆ ನಾವು ಸೇವಿಸುವಂತಹ ಒಂದು ಆಹಾರವೇ ಕಾರಣವಾಗುತ್ತದೆ. ನಮ್ಮ ಯೋಗದ ಪ್ರಕಾರ ಬೆಳಿಗ್ಗೆ 5 ಗಂಟೆಗೆ ಎದ್ದು ನಿತ್ಯ ಕರ್ಮಗಳನ್ನು ಮಾಡಿ 5:30ಯಿಂದ 6:30ವರೆಗೆ ನೀವೊಂದು ಯೋಗವನ್ನು ಅಭ್ಯಾಸ ಮಾಡಿದರೆ ಸಾಧಾರಣವಾಗಿ ಸಣ್ಣ ಆರೋಗ್ಯವನ್ನು ಪಡೆಯಲು ನಾವು ಸಾಧ್ಯವಾಗುತ್ತದೆ. ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು 1 ಗಂಟೆ ನೀವು ಯೋಗವನ್ನು ಮಾಡಿ 1 ತಿಂಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ ಏರುಪೇರುಗಳನ್ನು ಗಮನಿಸಿ. ಹಾಗೆ ನೀವು ಇದನ್ನು ಮಾಡುತ್ತಾ ಹೋದರೆ ನಿಮಗೆ ಸಾಧಾರಣವಾದ ಸಣ್ಣ ವ್ಯಾಧಿಗಳು ಯಾವುದೂ ಬರುವುದಿಲ್ಲ. ಇದಕ್ಕೆ ನಾನೇ ಸಾಕ್ಷಿ. ಆದರೆ ನಮ್ಮ ಮನಸ್ಸು ಒಂದು ಉಲ್ಲಸಿತವಾಗಿರಲು ಯೋಗವು ಪ್ರಮುಖ ಕಾರಣವಾಗಿರುತ್ತದೆ. ಆರೋಗ್ಯವಾಗಿರಲು ಯೋಗವು ಪ್ರಮುಖ ಕಾರಣವಾಗಿರುತ್ತದೆ. ನಮ್ಮ ಎಲ್ಲದಕ್ಕೂ ಕಾರಣ ನಮ್ಮ ಮನಸ್ಸೇ. ಹಾಗೆ ಮನಸ್ಸನ್ನು ದೇಹವನ್ನು ಹೊಂದಿಸುವಂತಹ ಒಂದು ಕ್ರಿಯೆ ಅಂದರೆ ಅದು ಯೋಗ. ನೀವು ಇದನ್ನು ದಿನನಿತ್ಯ ಮಾಡಿ, ನೀವೊಂದು ಅರ್ಧ ಗಂಟೆ ಆದರೂ ವಾಕಿಂಗ್ ಮಾಡಿ, ಇದರಿಂದ ನಿಮ್ಮ ಆರೋಗ್ಯವನ್ನು ಸುಧಾರಿಸಬಹುದು. ಹಾಗೆಯೇ ನಾವು ಸೇವಿಸುವಂತಹ ಆಹಾರ ಇದು ಈಗ ಎಲ್ಲ ಆಹಾರವು ವಿಷಪೂರಿತವಾಗಿರುತ್ತದೆ. ನಾವು ನಿಯಮಿತವಾಗಿ ಆದಷ್ಟು ಮನೆಯಲ್ಲಿಯೇ ತಯಾರಿಸಿದಂತಹ ಆಹಾರವನ್ನು ನಾವು ಸೇವಿಸಿದರೆ ಇದರಿಂದಲೂ ನಮ್ಮ ಆರೋಗ್ಯ ಸುಧಾರಿಸುತ್ತದೆ. ನಾವು ಪೇಟೆಯಲ್ಲಿ ಸಿಗುವ ರೆಡಿಮೇಡ್ ಆಹಾರವನ್ನು ಸ್ವಲ್ಪ ಕಮ್ಮಿ ಮಾಡಿ ಮನೆಯಲ್ಲಿ ತಯಾರಿಸಿದಂಥ ಆಹಾರವನ್ನು ನಾವು ಉಪಯೋಗಿಸಬೇಕು. ಹಾಗೆ ನನಗೆ ಇವತ್ತು ಸ್ವಸ್ತಿಕ್ ಫ್ರೆಂಡ್ಸ್ ಇವರು ಮಾಡಿದಂಥ ಈ ಒಂದು ಸನ್ಮಾನ, ಇದು ಇಲ್ಲಿ ಸೇರುವ ಎಲ್ಲರಿಗೂ ಮಾಡಿರುವಂಥ ಒಂದು ಸನ್ಮಾನ ಅಂತ ಭಾವಿಸಿ ಎಲ್ಲರಿಗೂ ಆರೋಗ್ಯವಂತರಾಗಿ ಈ ಸದುಪಯೋಗವನ್ನು ಉತ್ತಮವಾಗಿ ಉಪಯೋಗಿಸಿ ಎಲ್ಲರೂ ಉತ್ತಮವಾದ ಜೀವನವನ್ನು ಸಾಗಿಸಿ ಸಮಾಜ ಸೇವೆಯಲ್ಲಿ ಮುಂದುವರಿಯಿರಿ. ಹಾಗೆ ಎಲ್ಲರನ್ನೂ ಅಣ್ಣ ತಮ್ಮಂದಿರಂತೆ ಕಂಡು ಸಮಾಜದಲ್ಲಿ ಸುಖ ಸಮೃದ್ಧಿಯನ್ನು ಪಡೆಯಿರಿ ಎಂದು ಹೇಳುತ್ತಾ ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ವಂದಿಸ್ತಾ ಎಲ್ಲರಿಗೂ ನಮಸ್ಕಾರ. ಜೈ ಭಾರತ. ಹರಿ ಓಂ. ಸ್ವಸ್ತಿಕ್ ಫ್ರೆಂಡ್ಸ್ ವಿಟ್ಲ ಇವರ ಸಹಭಾಗಿತ್ವದಲ್ಲಿ ವಿಟ್ಲ ಪರಿಸರದಲ್ಲಿ ಇಂತಹ ಒಂದು ಮಾದರಿ ಕಾರ್ಯಕ್ರಮ ನೆರವೇರ್ತಾ ಇದೆ. ಅಂಚೆ ಇಲಾಖೆಗೂ ಈ ಒಂದು ಕಾರ್ಯಕ್ರಮದಲ್ಲಿ ಅವಕಾಶವನ್ನು ಕೊಟ್ಟಿರ್ತಾರೆ. ಆಧಾರ್ ನೋಂದಣಿ ಮತ್ತು ತಿದ್ದುಪಡಿ ಜೊತೆಗೆ ಅಂಚೆ ಜನಸಂಪರ್ಕ ಅಭಿಯಾನ, ಸಮಗ್ರ ರಕ್ಷಣಾ ಯೋಜನೆ, ಇದರ ಎಲ್ಲ ವ್ಯವಸ್ಥೆಯನ್ನು ಸ್ಥಳದಲ್ಲಿಯೇ ಮಾಡಿಕೊಡುವಂತಹ ವ್ಯವಸ್ಥೆ. ಅಂದರೆ ಒಂದೇ ಸೂರಿನಡಿಯಲ್ಲಿ ಎಲ್ಲ ವ್ಯವಸ್ಥೆ ಆಗ್ತಾ ಇದೆ. ಆರೋಗ್ಯ ತಪಾಸಣೆ ಆಗಿರ್ಬೋದು, ರಕ್ತದಾನ ಶಿಬಿರ ಆಗಿರ್ಬೋದು. ಅಂತೆಯೇ ಕೇಂದ್ರ ಸರ್ಕಾರದ ಸಾಕಷ್ಟು ಜನೋಪಯೋಗಿ ಸೇವಾ ಸೌಲಭ್ಯಗಳಿವೆ. ಅದು ಭಾರತೀಯ ಅಂಚೆ ಇಲಾಖೆಯ ಮೂಲಕ ಜನರ ಮನೆ ತಲುಪ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಖಂಡಿತವಾಗಿಯೂ ಆಧಾರ್ ನೋಂದಣಿ ತಿದ್ದುಪಡಿ ಎಲ್ಲರೂ ಮಾಡಿಸುವಂಥದ್ದು ತುಂಬಾ ಆದ್ಯ ಕರ್ತವ್ಯ. ಅದರಲ್ಲಿ ಮೊಬೈಲ್ ನಂಬರ್ ಇರುವಂಥದ್ದು, 5 ವರ್ಷ ಮತ್ತು 15 ವರ್ಷ ಆದಮೇಲೆ ಮಕ್ಕಳು ಬಯೋಮೆಟ್ರಿಕ್ ಮಾಡುವಂಥದ್ದು, ಅದೇ ರೀತಿ 10 ವರ್ಷ ಕಳೆದಂತಹ ಆಧಾರ್ಗಳನ್ನು ಅಪ್ಡೇಟ್ ಮಾಡುವಂಥದ್ದು, ಡಾಕ್ಯುಮೆಂಟ್ ಅಪ್ಡೇಟ್ ಮಾಡುವಂಥದ್ದು. ಈ ಪ್ರಕ್ರಿಯೆಯನ್ನು ಮಾಡದೇ ಇದ್ದಲ್ಲಿ ಆಧಾರ್
ಅದರ ಜೀವಕಳೆಯನ್ನು ಕಳೆದುಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಎಲ್ಲರೂ ಆಧಾರನ್ನು ಅಪ್ಡೇಟ್ ಮಾಡಿಕೊಳ್ಳುವಂಥದ್ದು ತುಂಬಾ ಮುಖ್ಯ. ಸರ್ಕಾರ, ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಸವಲತ್ತು ಅಥವಾ ಬ್ಯಾಂಕ್ ಸವಲತ್ತು ಪಡೆಯಬೇಕಾದ್ರೆ ಆಧಾರ್ ಅಪ್ಡೇಟ್ ಆಗಿರುವಂಥದ್ದು ತುಂಬಾ ಮುಖ್ಯ. ಸೊ ಅದರ ಜೊತೆಗೆ ಸಮಗ್ರ ರಕ್ಷಣಾ ವಿಮೆ, ಇಡೀ ಭಾರತ ದೇಶದಲ್ಲಿ ಅತಿ ಕಡಿಮೆ ಒಂದು ವಿಮಾ ಮೊತ್ತವನ್ನು ಕಟ್ಟಿ ಅತಿ ಹೆಚ್ಚಿನ ಒಂದು ವಿಮಾ ಇನ್ಶೂರೆನ್ಸ್ ಪಡೆಯುವಂತಹ ಏಕೈಕ ವಿಮೆ ಇದಾಗಿದೆ. ಅಂದರೆ ಕೇವಲ ವಾರ್ಷಿಕವಾಗಿ ನಮಗೆ ಕಟ್ಟುವಂಥದ್ದು 549 ರೂಪಾಯಿ. ಅದಕ್ಕೆ 10 ಲಕ್ಷದ ವಿಮಾ ಮೊತ್ತ ಸಿಗುವುದರ ಜೊತೆಗೆ ಆಸ್ಪತ್ರೆ ವೆಚ್ಚ, ಅವರು ಒಳರೋಗಿ ವೆಚ್ಚ 60,000ದವರೆಗೆ, ಹಾಗೆಯೇ ಹೊರರೋಗಿ ವೆಚ್ಚ 30,000ದವರೆಗೆ ಸಿಗುವಂತಹ ಒಂದು ಯೋಜನೆ. ನಾವೆಲ್ಲರೂ ವಿಮೆ ಬೇರೆ ಬೇರೆ ರೀತಿಯಲ್ಲಿ ಮಾಡಿರ್ತೇವೆ. ಬೆಳೆ ವಿಮೆ ಅಂತ ಮಾಡಿರ್ತೇವೆ, ವೆಹಿಕಲ್ಗಳಿಗೆ ವಿಮೆ ಮಾಡಿರ್ತೇವೆ. ಖಂಡಿತವಾಗಿಯೂ ನಮಗೆ ನಾವು ವಿಮೆ ಮಾಡಿಸುವಂಥದ್ದು ತುಂಬಾ ಮುಖ್ಯ. ಅಂದರೆ ನಾವು ರೋಡ್ ಅಂತ ತಗೊಂಡ್ರೆ ರೋಡಲ್ಲಿ ಒಂದು ನಿಮಿಷಕ್ಕೆ 2,500-3 ಸಾವಿರ ಆಕ್ಸಿಡೆಂಟ್ಗಳು ದಿನದಲ್ಲಿ ಸಂಭವಿಸ್ತವೆ. ಈ ಒಂದು ಸಂದರ್ಭದಲ್ಲಿ ನಾವು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಅವಘಡಗಳು ಸಂಭವಿಸ್ತವೆ. ಅಂದರೆ ಕಾಲುಜಾರಿ ಬೀಳೋದಿರ್ಬೋದು, ಅಥವಾ ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು, ಅಗ್ನಿ ಅವಘಡ ಆಗಿರ್ಬೋದು, ಅಥವಾ ಹಾವು ಕಡಿತ ಆಗಿರ್ಬೋದು, ಮಿಷನರೀಸ್ ಯಾವುದಾದ್ರೂ ತಾಗಿ ಅವಘಡ ಸಂಭವಿಸ್ಬೋದು. ಹೀಗೆ ಬೇರೆ ಬೇರೆ ರೀತಿಯ ಅವಘಡಗಳಿಗೆ ಇದರಲ್ಲಿ ಪರಿಹಾರ ಸಿಗುವಂಥದ್ದು. ಈಗ ಪರಿಹಾರ ಅಂದ ಕೂಡಲೇ ನಾವು ಯಾವುದೇ ಒಂದು ಆಕ್ಸಿಡೆಂಟ್ ಸಂಭವಿಸಿದ ಕೂಡಲೇ ಯಾವುದೋ ಒಂದು ಆಸ್ಪತ್ರೆಗೆ ದಾಖಲಾಗಬೇಕು. ಅದಕ್ಕೆ ಆಂಬ್ಯುಲೆನ್ಸ್ ಚಾರ್ಜಸ್ ಅಂತ ಹೇಳಿ ಇದರಲ್ಲಿ 25,000ದವರೆಗೆ ನೀಡಿರುವಂಥದ್ದು. ಹಾಸ್ಪಿಟಲೈಸ್ ಆಗಿ ಒಳರೋಗಿ ವೆಚ್ಚ ಆಗಿದ್ದರೆ 60,000ದವರೆಗೆ. ಅದೇ ರೀತಿ ಹೊರಗಿಂದ ಹೊರಗೇ ಸಣ್ಣ ಇನ್ಸಿಡೆಂಟ್ ಆಗಿ ಅಲ್ಲಿಯೇ ನಾವು ಟ್ರೀಟ್ಮೆಂಟ್ ತಗೊಂಡು ಒಂದೇ ದಿವಸದಲ್ಲಿ ಡಿಸ್ಚಾರ್ಜ್ ಆಗ್ತೇವೆ ಅಂದರೆ ಅದಕ್ಕೆ 30,000ದವರೆಗೆ. ಒಂದು ಪೇಷಂಟ್ ಇದ್ದರೆ ಅವರ ಜೊತೆಗೆ ನಿಲ್ಲುವವರಿಗೆ ಒಂದು ದಿನಕ್ಕೆ 1,000 ಹಾಗೆ 10 ದಿನದವರೆಗೆ 10,000ದವರೆಗೆ ಸಿಗುವಂಥ ಯೋಜನೆ. ಇದರಲ್ಲಿ ಡೆತ್ ಆದರೆ ಮಾತ್ರ 10 ಲಕ್ಷ ಪರಿಹಾರ ಅಂತ ಅಲ್ಲ. ಖಂಡಿತವಾಗಿಯೂ ಅವರು ಏನೋ ಒಂದು ಶಾಶ್ವತವಾಗಿ ಅಂಗವೈಕಲ್ಯತೆ ಅಥವಾ ಭಾಗಶಃ ಅಂಗವೈಕಲ್ಯತೆ, ಇನ್ನು ಮುಂದಕ್ಕೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಇನ್ನು ಮೂಲೆಯಲ್ಲೇ ಇರ್ತಾರೆ ಅನ್ನೋದಾದರೆ ಅವರಿಗೆ 10 ಲಕ್ಷದ ಪರಿಹಾರವನ್ನು ಸಿಗುವಂತಹ ಯೋಜನೆ. ಡೆತ್ ಆದರೆ ಒಂದು ವೇಳೆ ಮಕ್ಕಳು ಕಲಿತಾ ಇದ್ದರೆ ಒಂದು ಮಗುವಿಗೆ 50,000, 2 ಮಕ್ಕಳಿಗೆ 1 ಲಕ್ಷದ ಪರಿಹಾರ, ಆ ವಿದ್ಯಾರ್ಥಿ ವೇತನ ಅನ್ನುವಂಥದ್ದು ಸಿಗುವಂಥದ್ದು. ಡೆತ್ ಆದಮೇಲೆ ಅವರ ಅಂತಿಮ ಸಂಸ್ಕಾರಕ್ಕೆ 5,000 ಅಂತ ಇಟ್ಟಿರುವಂಥದ್ದು. ಇಡೀ ಭಾರತ ದೇಶದಲ್ಲಿ ಇಷ್ಟು ಫೀಚರ್ಸ್ ಇರುವಂತಹ ಬೇರೆ ಯಾವುದೇ ಯೋಜನೆ ಇಲ್ಲ ಖಂಡಿತವಾಗಿಯೂ. ಸೊ ಅದಕ್ಕೋಸ್ಕರ ಪ್ರತಿಯೊಂದು ನಾಗರಿಕರು ಈ ಒಂದು ವಿಮೆಯನ್ನು ಮಾಡಿಸುವಂಥದ್ದು ತುಂಬಾ ಮುಖ್ಯ. ಈ ಸಮಯ ಅನ್ನುವಂಥದ್ದು ಮಾತ್ರ ನಮ್ಮದಾಗಿರ್ತದೆ. ಇನ್ನು 1 ನಿಮಿಷ ಆಗಿ ಏನಾಗ್ತದೆ ಅನ್ನುವಂಥದ್ದು ಖಂಡಿತವಾಗಿಯೂ ಯಾರಿಗೂ ಗೊತ್ತಿಲ್ಲ. ಹೆಚ್ಚಿನದ್ದು ನಮಗೆ ಆಕ್ಸಿಡೆಂಟ್ ಸಂಭವಿಸಿ ಅವಘಡಗಳು ಆಗುವಂಥದ್ದು, ನಾವು ಸಾವನ್ನು ಸಂಭವಿಸುವಂಥದ್ದು. ಅದಕ್ಕೋಸ್ಕರ ಭಾರತ ಸರ್ಕಾರ ಪ್ರತಿಯೊಂದು ನಾಗರಿಕರಿಗೂ ಇದರಲ್ಲಿ ಶ್ರೀಮಂತರು ಬಡವರು ಅನ್ನುವಂಥದ್ದು ತಾರತಮ್ಯ ಮಾಡದೆ ಎಲ್ಲರಿಗೂ ಕೈಗೆಟುಕುವ ದರದಲ್ಲಿ ವಾರ್ಷಿಕವಾಗಿ 549 ಕಟ್ಟಿದಲ್ಲಿ 10 ಲಕ್ಷದ ವಿಮೆ, ಅಂತೆಯೇ 749 ಕಟ್ಟಿದಲ್ಲಿ 15 ಲಕ್ಷದ ವಿಮೆ. ಹಾಗಾಗಿ ವಾರ್ಷಿಕವಾಗಿ ಯಾರಿಗಾದರೂ ಹೆಲ್ತ್ ಬೆನಿಫಿಟ್ ಬೇಕು, ಹೆಲ್ತ್ ಚೆಕಪ್ ಮಾಡಬೇಕಂದ್ರೆ 557 ಕಟ್ಟಿದಲ್ಲಿ 3,200 ರೂಪಾಯಿಯ ಫ್ರೀಯಾಗಿ ಹೆಲ್ತ್ ಚೆಕಪ್ ಸಮೇತ ಇದರಲ್ಲಿ ಸಿಗುವಂತಹ ಯೋಜನೆ ಇದೆ. ಖಂಡಿತವಾಗಿಯೂ ನೀವೆಲ್ಲರೂ ಇದರ ಸದುಪಯೋಗವನ್ನು ಪಡ್ಕೊಳ್ಳಿ. ಭಾರತೀಯ ಅಂಚೆ ಇಲಾಖೆ ಪುತ್ತೂರು ವಿಭಾಗದ ವತಿಯಿಂದ ಈ ಒಂದು ಅವಕಾಶವನ್ನು ನೀವು ನಮಗೆ ಮಾಡಿಕೊಟ್ಟಿರ್ತೀವಿ. ನಮ್ಮ ಇಲಾಖೆಯ ಪರವಾಗಿ ನಿಮ್ಮೆಲ್ಲರಿಗೂ ಸಹ ವಂದಿಸ್ತಾ, ಸೇರಿರುವ ನಿಮಗೆಲ್ಲರಿಗೂ ಸಹ ಒಳಿತಾಗಲಿ, ಶುಭವಾಗಲಿ. ಅವಕಾಶಕ್ಕಾಗಿ ಧನ್ಯವಾದ. ಸಮಯದ ಅಭಾವ ಇರೋದ್ರಿಂದ ಒಂದು 2-3 ನಿಮಿಷದಲ್ಲಿ ಧನ್ಯವಾದದ ಕಾರ್ಯಕ್ರಮ ಮುಗಿಸ್ತೇನೆ. ಸ್ವಸ್ತಿ ಫ್ರೆಂಡ್ಸ್ ವಿಟ್ಲ ಬಹುಶಃ ನಾವು ಪ್ರಾರಂಭ ಮಾಡಿದ ಈ ಕಾರ್ಯಕ್ರಮ ಯಾವ ರೀತಿ ಅಂತ ಹೇಳಿದರೆ, ಗುರುಪ್ರಸಾದ್ ಅವರಿಗೆ ಏನು ಹೇಳಿದರು, ಕೇಂದ್ರ ಸರ್ಕಾರದ ಯೋಜನೆ ಏನಿದೆ ಆ ಒಂದು ಅಪಘಾತ ವಿಮೆ ಮತ್ತು ವಿಮೆ, ಇದರ ಬಗ್ಗೆ ನಾವು ಪ್ರಥಮವಾಗಿ ನಮ್ಮ ಸಭೆಯಲ್ಲಿ ಚರ್ಚೆ ಮಾಡಿ ಅದನ್ನು ಮಾಡೋದಂತ ನಿರ್ಣಯ ಮಾಡಿದ್ದೆವು. ಆಮೇಲೆ ನಾನು ಗುರುಪ್ರಸಾದ್ ಹತ್ರ ಮಾತಾಡುವಾಗ ಹೇಳಿದರು ಆಧಾರ್ ಕಾರ್ಡ್ ಕೂಡ ಒಟ್ಟಿಗೆ ಮಾಡುವ. ಆದರೆ ಬಂದಿರುವ ಎಲ್ಲ ನಾಗರಿಕರಲ್ಲಿ ಒಂದು ವಿನಂತಿ, ದಯವಿಟ್ಟು ಕೇಂದ್ರ ಸರ್ಕಾರದ ಯೋಜನೆ ಏನಿದೆ ಆ ಅಪಘಾತ ವಿಮೆ, ಅದೇ ರೀತಿ ಇನ್ಶೂರೆನ್ಸ್, ಅದನ್ನು ದಯವಿಟ್ಟು ತಾವೆಲ್ಲರೂ ಮಾಡಬೇಕು. ಇರುವುದು ಖಾಲಿ ನಮ್ಮ ಒಂದು ಮೊಬೈಲ್ನ ರೀಚಾರ್ಜ್ ಹಣ ಮಾತ್ರ 1 ವರ್ಷಕ್ಕೆ. ಆ ಹಣವನ್ನು ರೀಚಾರ್ಜ್ ಟೈಪಲ್ಲಿ ನಾವು ಮಾಡಿದರೆ 10 ಲಕ್ಷ ರೂಪಾಯಿ ಯಾರಿಗೇನು ಆಗಬಾರ್ದು. ಒಂದು ವೇಳೆ ಏನಾದರೂ ಆದರೆ ಆ ಕುಟುಂಬಕ್ಕೆ ಸಿಗುವಂಥ ಆ ಮೊತ್ತ ಬಹುದೊಡ್ಡ ಮೊತ್ತ ಆಗಿರ್ತದೆ. ಅದಕ್ಕೋಸ್ಕರ ಬಂದಿರುವ ನಾಗರಿಕರು ಹಾಗೂ ಸ್ವಸ್ತಿ ಫ್ರೆಂಡ್ನ ಎಲ್ಲ ಪದಾಧಿಕಾರಿಗಳು ಬಂದಿರುವ ನಾಗರಿಕ ಸ್ವಲ್ಪ ತಿಳಿಸುವಂಥ ಕೆಲಸ ಮಾಡಬೇಕು. ಅದೇ ರೀತಿ ಅಂಚೆ ಇಲಾಖೆಯವರು ಕೂಡ ಆಧಾರ್ ಕಾರ್ಡ್ ಮಾಡುವಾಗ ದಯವಿಟ್ಟು ಈ ಮಾಹಿತಿಯನ್ನು ಕೂಡ ಸ್ವಲ್ಪ ಅವ್ರಿಗೆ ತಿಳಿಸಿದರೆ ಹೆಚ್ಚಿನ ಜನರು ಇದರ ಉಪಯೋಗವನ್ನು ಪಡ್ತಾರಂತ ಒಂದು ನಂಬಿಕೆ ನಮ್ಮದು. ಇವತ್ತು ಸ್ವಸ್ತಿ ಫ್ರೆಂಡ್ಸ್ ವಿಟ್ಲ ಉಚಿತ
ಹೃದ್ರೋಗ ಕಣ್ಣಿನ ತಪಾಸಣೆ ಮತ್ತು ಅಂಚೆ ಇಲಾಖೆಯ ಸಹಯೋಗದಲ್ಲಿ ಆಧಾರ್ ತಿದ್ದುಪಡಿ ಮತ್ತು ರಕ್ಷಣಾ ಯೋಜನೆ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ನಮ್ಮೆಲ್ಲರ ಶಿಕ್ಷಕಿ, ಹೆಚ್ಚಿನವರ ಶಿಕ್ಷಕಿ ಸುಮಿತ್ರಾ ಟೀಚರ್ ಅವರು ಈ ಶಾಲೆಯ ಶಿಕ್ಷಕಿಯಾಗಿದ್ದರು, ನನ್ನ ಶಿಕ್ಷಕಿಯೂ ಕೂಡ ಆಗಿದ್ದರು. ಮಾತಾಡುವಾಗ ಸುಮಿತ್ರಾ ಟೀಚರ್ ಹೆಸರು ಬಂತು. ಸ್ವಸ್ತಿಕ್ ಫ್ರೆಂಡ್ಸ್ ಬೇರೆ ಬೇರೆ ಕಾರ್ಯಕ್ರಮ ಮಾಡಿದೆ ವಿಟ್ಲದಲ್ಲಿ. ಧಾರ್ಮಿಕ ಕಾರ್ಯಕ್ರಮ ಮಾಡಿದೆ, ಶೈಕ್ಷಣಿಕ ಕಾರ್ಯಕ್ರಮ ಮಾಡಿದೆ, ಸಾಮಾಜಿಕ ಕಾರ್ಯಕ್ರಮ, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಸ್ವಸ್ತಿಕ್ ಫ್ರೆಂಡ್ ತನ್ನನ್ನು ತೊಡಗಿಸಿಕೊಂಡಿದೆ. ಎಲ್ಲಿ ಕೂಡ ಪ್ರಚಾರವನ್ನು ಬಯಸದೆ ಈ ಕಾರ್ಯಕ್ರಮ ಮಾಡ್ತಾಯಿದೆ. ಈ ಮಾರ್ಚ್ ತಿಂಗಳಲ್ಲಿ ವಿಟ್ಲದಲ್ಲಿ ಅಂತರ್ಜಿಲ್ಲಾ ಕಬಡ್ಡಿ ಟೂರ್ನಮೆಂಟ್, ಅದೇ ರೀತಿ ಸ್ವಸ್ತಿಕ್ ಕಲೋತ್ಸವ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಕೂಡ ಮಾಡಿದ್ದೇವೆ. ಅದೇ ರೀತಿ ನಮ್ಮ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಯಾವ ರೀತಿಯ ಕಾರ್ಯಕ್ರಮ ಮಾಡಬೇಕು ಆ ಕಾರ್ಯಕ್ರಮ ಮಾಡೋ ಕೆಲಸನೂ ಕೂಡ ಸ್ವಸ್ತಿಕ್ ಫ್ರೆಂಡ್ ಮಾಡ್ತಾಯಿದೆ. ಇವತ್ತು ನಾವು ಸುಮಿತ್ರಾ ಟೀಚರ್ ಹೆಸರಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಯಾಕಂತ ಹೇಳಿದರೆ ಒಬ್ಬ ಶಿಕ್ಷಕಿ ಒಂದು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡ್ತಾರೆ, ಆದರೆ ಅವರ ಮರಣದ ನಂತರ ಒಂದಷ್ಟು ಅವರಿಗೆ ಗೌರವ ಸಲ್ಲಿಸುವ ಕೆಲಸವನ್ನು ನಾವು ಅವರನ್ನು ನೆನಪಿಸುವ ಮೂಲಕ ಈ ಒಂದು ಕಾರ್ಯಕ್ರಮ ಇವತ್ತು ಆಯೋಜಿಸಿ ಮಾಡಿದ್ದೇವೆ. ಅದಕ್ಕೋಸ್ಕರ ನಾವು ಪುಷ್ಪಕನಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ಕೇಳಿದೆ. ಅವರು ಸಂತೋಷದಿಂದ ಈ ಕಾರ್ಯಕ್ರಮ ಒಪ್ಪಿಕೊಂಡ್ರು. ಮಾಡುವ ಅವರ ಹೆಸರು ಮಾಡಿದ್ರೆ ಖಂಡಿತವಾಗಿ ನಾನು 100ಕ್ಕೆ 100 ಪ್ರೋತ್ಸಾಹವನ್ನು ಕೊಡ್ತೇನೆ ಅಂತ ಮಾತನ್ನು ಕೂಡ ಹೇಳಿದರು. ಅದಕ್ಕೋಸ್ಕರ ನಾವು ಸುಮಿತ್ರಾ ಟೀಚರಲ್ಲಿ ಕಾರ್ಯಕ್ರಮ ಮಾಡಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷನ ವಹಿಸಿದಂಥ ನನ್ನ ಆತ್ಮೀಯ ಮಿತ್ರ ಸ್ವಸ್ತಿಕ್ ಫ್ರೆಂಡ್ನ ಅಧ್ಯಕ್ಷನಾದ ಶ್ರೀಯುತ ತಾರನಾಥ್ ವಿಟ್ಲ ಅವರಿಗೆ ತಮ್ಮೆಲ್ಲರ ಪರ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂಥ ವಿಶ್ವನನ್ನು ಹೇಳಿದಾಗೆ ತನ್ನೆಲ್ಲ ಕಾರ್ಯಗಳನ್ನು ಬದಿಗೊತ್ತಿ ಇವತ್ತು ನಮ್ಮೊಂದಿಗೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಡಾಕ್ಟರ್ ವಿ ಕೆ ಹೆಗ್ಡೆ, ಬಹುಶಃ ಅವರ ಬಗ್ಗೆ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಕೊರೋನಾ ಸಂದರ್ಭದಲ್ಲಿ ವಿಟ್ಲದಲ್ಲಿ ಎಲ್ಲಿ ಕೂಡ ಔಷಧಿ ಸಿಗ್ತಾ ಇಲ್ಲ ಆಯಿತು, ಯಾರಿಗೂ ಕೂಡ ಟ್ರೀಟ್ಮೆಂಟ್ ಇಲ್ಲ ಆಯಿತು. ಆದರೆ ಡಾಕ್ಟರ್ ವಿ ಕೆ ಹೆಗ್ಡೆ ಅವರ ಕ್ಲಿನಿಕ್ ಎಲ್ರಿಗೂ ಮುಕ್ತವಾಗಿ ತೆರೆದಾಯಿತು. ಅವರ ಆ ಕ್ಲಿನಿಕ್ ಮುಕ್ತವಾಗಿ ತೆರೆದಿದ್ದರಿಂದ ಅದೆಷ್ಟೋ ಜನರ ಪ್ರಾಣ ಉಳಿತು ಅಂತ ವ್ಯವಸ್ಥೆ ಇತ್ತು. ಅದಕ್ಕೋಸ್ಕರ ಸ್ವಸ್ತಿಕ್ ಫ್ರೆಂಡ್ಸ್ ವತಿಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅವತ್ತು ಅವರು ಮಾಡಿದ ಕಾರ್ಯ ಇಡೀ ನಮ್ಮ ಜಿಲ್ಲೆಗೆ ರಾಜ್ಯಕ್ಕೆ ಯಶಸ್ವಿಯಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮದ ಭಾಗವಹಿಸಿದ ಡಾಕ್ಟರ್ ವಿ ಕೆ ಹೆಗ್ಡೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಇನ್ನೊಬ್ಬರು ಮುಖ್ಯ ಅತಿಥಿ ಸತ್ಯನಾರಾಯಣ ಭಟ್ರು, ಅವರು ಯಾವ ಕಾರ್ಯಕ್ರಮಕ್ಕೂ ಅತಿಥಿಯಾಗಿ ಬರ್ತಾ ಇಲ್ಲ. ಸ್ವಸ್ತಿಕ್ ಫ್ರೆಂಡ್ ಕಾರ್ಯಕ್ರಮ ಹೇಳಿದಕ್ಕೆ ಏನು ಹೇಳಿದ್ರು ಒಪ್ಪಿಕೊಂಡ್ರು. ಆದರೆ ಎಲ್ಲಿ ಕೂಡ ಅವರು ಎದುರಿಗೆ ಬರುವಂಥ ವ್ಯಕ್ತಿಯಲ್ಲ. ತನ್ನ ಕಾರ್ಯ ಆಯಿತು ತಾನಾಯಿತು. ಅವರು ಉತ್ತಮ ವಾಲಿಬಾಲ್ ಪಟು, ನಮಗೆಲ್ಲರಿಗೂ ಗೊತ್ತಿಲ್ಲ. ನಾನು ಒಂದು ದಿವಸ ಮಾತಾಡಿ ಹೇಳಿದ್ರು, ನಾನು ವಾಲಿಬಾಲ್ ಆಡ್ತಾಯಿದ್ದೆ, ಕಾಂಪಿಟೇಷನ್ ಕೂಡ ಭಾಗವಹಿಸಿದೆ, ಅದೇ ರೀತಿ ಕಬಡ್ಡಿ ಕೂಡ ಆಡ್ತಾಯಿದ್ದೆ ಅಂತ ಹೇಳಿದರು. ಮಾತಾಡುವಾಗ ಅವ್ರ ಹತ್ರ ಮಾತಾಡಿದೆ ಎಲ್ಲ ವಿಷಯನೂ ಹೇಳ್ತಾ ಇದ್ದಾರೆ. ಆದರೆ ಅವರಿಗೆ ಬಿಡುವಿಲ್ಲ. 24 ಗಂಟೆಯಲ್ಲಿ 18 ಕೆಲಸ ಕೂಡ ತನ್ನ ಗೇರು ಬೀಜ ಫ್ಯಾಕ್ಟ್ರಿಯಲ್ಲಿ ತಾನು ನೌಕರನಂತೆ ಕೆಲಸ ಮಾಡುವಂಥ ವ್ಯಕ್ತಿ. ಸುಮಾರು 100 ಜನರಿಗೆ 150 ಜನರ ಮೇಲೆ ಉದ್ಯೋಗವನ್ನು ಕೊಟ್ಟಂಥ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೆಲ್ಲರ ಆತ್ಮೀಯ ಮಿತ್ರರು, ಬಹುಶಃ ನಾವೇನಾದರೂ ಒಂದು ಕಾರ್ಯಕ್ರಮ ಮಾಡುವಾಗ ಶುರುವಾಗಿ ಕೇಳಿದು ದಾಸಣ್ಣ ವಾ ಕಾರ್ಯಕ್ರಮ ಅನ್ಪುಗ ಎಂಚ ಮನ್ಪುಗ ಅಂತ. VTVಯ ಮಾಲಕರು ರಾಮದಾಸ್ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮ ಕೂಡ ನಮಗೆ ಪ್ರೋತ್ಸಾಹವನ್ನು ಕೊಡುತ್ತಾ, ಅದೇ ರೀತಿ ಪ್ರಚಾರದ ದೃಷ್ಟಿಯಿಂದ ಯಾವ್ಯಾವ ಪ್ರಚಾರ ಯಾವ ರೀತಿ ಮಾಡಬೇಕು ಅದನ್ನು ಕೂಡ ಮಾಡೋ ದೃಷ್ಟಿಯಿಂದ ನಮ್ಮದು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅವ್ರು ಹೇಳಿದರು, ಫಸ್ಟಿಗೆ ನಾವು ಹೇಳಿದ್ರು ನಾವು ಮಾತ್ರ ನೀವು ನಮ್ಮೊಟ್ಟಿಗೆ ಸೇರಿಕೊಳ್ಳಿ ಅಂತ. ಬೇಡ ನಿಮ್ಮ ಸ್ವಸ್ತಿಕ್ ಫ್ರೆಂಡ್ಸ್ ಮಾತ್ರ ಸಾಕು ಅಂತ ಹೇಳಿದ್ರು. ಒತ್ತಾಯದಿಂದ ಅವರನ್ನು ಸೇರಿಸಿಕೊಂಡಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕೂಡ ತಮ್ಮೆಲ್ಲರ ಪರ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ಪುಷ್ಪಕನ ಬಗ್ಗೆ ಹೇಳಬೇಕಾಗ್ತದೆ. ತನ್ನ ಸಹೋದರಿಯ ಮರಣ ನಂತರ ಈ ಭಾಗದ ಸಾಮಾಜಿಕ ಚಟುವಟಿಕೆ ಇರ್ಬೋದು, ಧಾರ್ಮಿಕ ಚಟುವಟಿಕೆ ಇರ್ಬೋದು, ಅದೇ ರೀತಿ ಶೈಕ್ಷಣಿಕ ಚಟುವಟಿಕೆ ಇರ್ಬೋದು, ಎಲ್ಲದರಲ್ಲೂ ಕೂಡ ತನ್ನನ್ನು ತೊಡಗಿಸಿಕೊಂಡು ತನ್ನ ಸಹೋದರಿಯ ಒಂದು ನೆನಪಿನ ಕಾಣಿಕೆಗೋಸ್ಕರ ಒಂದು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ತನ್ನ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಕೂಡ ಹಾರೈಸಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ರೋಟರಿ ಕ್ಲಬ್ನ ಅಧ್ಯಕ್ಷರು ಹರೀಶ್ ಇರಬೇಕಾಗಿತ್ತು. ಆದರೆ ಕಾರಣಾಂತರದಿಂದ ಅವರ ರೋಟರಿ ಕ್ಲಬ್ನ ಬೇರೆ ಕಾರ್ಯಕ್ರಮ ಇದ್ದರಿಂದ ನಮ್ಮ ಜೊತೆ ಸೋಮಶೇಖರ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರ ಹೃತ್ಪೂರ್ವಕ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಸಂಜೀವಣ್ಣನ ಬಗ್ಗೆ ನಾನು ಹೇಳಬೇಕು ಅಂತಿಲ್ಲ. ಸಾಧಾರಣ ಸಂಜೀವಣ್ಣನ ಬಗ್ಗೆ ಎಲ್ಲರಿಗೂ ಗೊತ್ತು. ಚಿಕ್ಕ ಮಕ್ಕಳಿಗೆ ಭಾಗವತಿಕೆಯಿಂದ ಹಿಡಿದು ಯಕ್ಷಗಾನದಿಂದ ಹಿಡಿದು ಶೈಕ್ಷಣಿಕ ಅವರಿಗೆ ಅವರ ಆರೋಗ್ಯಕ್ಕೆ ಯಾವುದೆಲ್ಲ ಬೇಕು ಅದನ್ನು ಕೊಡುವಂಥ ವ್ಯಕ್ತಿಯ ಒಂದು ವೈದ್ಯ ಡಾಕ್ಟರ್ ಸಂಜೀವಣ್ಣ ನಮ್ಮ ಜೊತೆ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮದೊಂದು ಚಿಕ್ಕ ನೆನಪಿನ ಕಾಣಿಕೆ ನಿಮಗೆ ಕೊಟ್ಟಿದೆ. ದಯವಿಟ್ಟು ಇದು ನಮ್ಮದೇನು ದೊಡ್ಡ ಸನ್ಮಾನ ಅಲ್ಲ ಸಂಜೀವಣ್ಣ.
ನಾವು ನಿಮ್ಮನ್ನೊಂದು ಗುರುತಿಸಬೇಕಂತ ನಮ್ಮ ದೃಷ್ಟಿಯಲ್ಲಿತ್ತು. ಆ ಗುರುತಿಸುವ ಕೆಲಸವನ್ನು ಇವತ್ತು ಈ ಒಂದು ಚಿಕ್ಕದ ಒಂದು ಕಾರ್ಯಕ್ರಮದಲ್ಲಿ ಮಾಡಿದ್ದೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಸನ್ಮಾನ ಸ್ವೀಕಾರ ಮಾಡಿದ ತಮಗೆ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಗುರುಪ್ರಸಾದ್ ಇದ್ದಾರೆ. ಅವರು ಒಂದಷ್ಟು ಮಾಹಿತಿಯನ್ನು ಕೊಟ್ಟರು ಈಗಾಗಲೇ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೂಡ ಅವರ ಸಹಭಾಗಿತ್ವ ನಮಗೆ ಕೂಡ ಅತ್ಯಗತ್ಯವಾಗಿತ್ತು. ಈ ಕಾರ್ಯಕ್ರಮದ ಭಾಗವಹಿಸಿ ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ AJ ಹಾಸ್ಪಿಟ್ಲ್ನ ವೈದ್ಯರು ವರ್ಷಾ ಶೆಟ್ಟಿ ಅವರು ಕೂಡ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಮಾಡಬೇಕು. AJ ಹಾಸ್ಪಿಟ್ಲ್ ನಮಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಆಗಲಿಕ್ಕೆ ಆಗಲಿಲ್ಲ. ನಮ್ಮ ಮಾಜಿ ಸಂಸದರು, ರಾಜ್ಯಾಧ್ಯಕ್ಷರು, ಸ್ವಸ್ತಿಕ್ ಫ್ರೆಂಡ್ಸಿನ ಸಲಹೆಗಾರರಾದಂಥ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ರ ಮೂಲಕ ನಾವು ಅವರನ್ನು ಮಾತಾಡುವಂಥ ಕೆಲಸವನ್ನು ಮಾಡಿದೆವು. ಡಾಕ್ಟರ್ ಪ್ರಶಾಂತ್ ಮಾರ್ಲನ್ನು ಮಾತಾಡಿ ಇವತ್ತಿನ ಕಾರ್ಯಕ್ರಮ ಜೋಡಣೆ ಮಾಡಿದ್ದೇವೆ. ನಾನು ವರ್ಷಾ ಶೆಟ್ಟಿಯ ಪರವಾಗಿ ನಾನು ಪ್ರಶಾಂತ್ ಮಾರ್ಲ ಅವರಿಗೆ ಹೃತ್ಪೂರ್ವಕ ಅಭಿನಂದನೆ ಮತ್ತು ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ವರ್ಷಾ ಶೆಟ್ಟಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಬಂದಿರುವಂಥ ಎಲ್ಲ ಪತ್ರಕರ್ತ ಮಿತ್ರರಿಗೂ, ಅದೇ ರೀತಿ ಪ್ರಬಣ್ಣ ಇದ್ದಾರೆ, ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಾ, ಇವತ್ತು ಒಳ್ಳೆಯ ಧ್ವನಿ ಬೆಳಕನ್ನು ಕೊಟ್ಟಂಥ ನಮ್ಮ ಆತ್ಮೀಯ ಮಿತ್ರ ರಾಜಣ್ಣ ಇದ್ದಾರೆ, ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಾ, ಬಂದಿರುವ ಎಲ್ಲ ನಾಗರಿಕರಿಗೆ, ಅಂಚೆ ಇಲಾಖೆಯ ಸಿಬ್ಬಂದಿಗಳಿಗೆ, AJ ಹಾಸ್ಪಿಟಲ್ನ ಎಲ್ಲ ವೈದ್ಯಾಧಿಕಾರಿಗಳು ಹಾಗೂ ಬಂದಿರುವ ಎಲ್ಲ ವೈದ್ಯ ಸಿಬ್ಬಂದಿಗಳಿಗೂ ಮತ್ತು ವೈದ್ಯಾಧಿಕಾರಿಗಳಿಗೂ ಕೂಡ ನಾನು ಸ್ವಸ್ತಿಕ್ ಫ್ರೆಂಡ್ಸ್ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ದಯವಿಟ್ಟು ಏನಾದರೂ ನಮ್ಮಿಂದ ತಪ್ಪುಗಳಾದಲ್ಲಿ ದಯವಿಟ್ಟು ನಮ್ಮಲ್ಲಿ ತಿಳಿಸಿ. ಏನಾದರೂ ನಿಮಗೆ ನಮ್ಮ ಕಡೆಯಿಂದ ಏನಾದರೂ ಸಹಾಯ ಬೇಕಾದರೆ ಕೂಡ ನಾವು ಕೂಡ ಮಾಡ್ತೇವೆ. ಅದಕ್ಕೋಸ್ಕರ ಬಂದಿರೋ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸುತ್ತಾ ಧನ್ಯವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ನಮಸ್ತೆ, ಯಾನ್ ಡಾಕ್ಟರ್ ವರ್ಷ. ನಮ್ಮ AJ ಹಾಸ್ಪಿಟಲ್ದ ಡಾಕ್ಟರ್ಸ್ ಬತ್ತದೊಂದು ಕ್ಯಾಂಪ್ ಅಟೆಂಡ್ ಮಲ್ಪೊಂದುಲ್ಲ. ಇನಿ ರೋಟರಿ ಕ್ಲಬ್ ವಿಟ್ಲ ಬಕ್ಕ ಸ್ವಸ್ತಿಕ್ ಫ್ರೆಂಡ್ಸ್ ವಿಟ್ಲ ಗ್ರೂಪ್ದ ಸ್ಪಾನ್ಸರ್ ಮಲ್ದಿನ ಒಂದು ಕ್ಯಾಂಪ್ ನಮ್ಮ ಓಪುರ ಫೆಸಿಲಿಟೀಸ್ ಇನಿ ಪ್ರೊವೈಡ್ ಮಲ್ಪೊಂದುಲ್ಲ. ಬಂದು BP ಬಕ್ಕ ಶುಗರ್ದ ಸ್ಕ್ರೀನಿಂಗ್ ಟೆಸ್ಟ್ ಮಲ್ಪೊಂದುಲ್ಲ, ಬಕ್ಕ ECG ಸ್ಕ್ರೀನಿಂಗ್ ಮಲ್ಪೊಂದುಲ್ಲ. ಸೊ ಹಾರ್ಟ್ ಪ್ರಾಬ್ಲಮ್ ದಾಲಿತ್ನ ಡಿಟೆಕ್ಷನ್ ಆಪುಂಡು ಬಕ್ಕ ಬೋರ್ಡ್ ಇತ್ತಿನ ಹೈಯರ್ ಸೆಂಟರ್ಗೆ ರೆಫರಲ್ ಮಲ್ಪೊಂದುಲ್ಲ. ಎಲ್ಲರಿಗೂ ನಮಸ್ತೆ. ಇಂದು ಸ್ವಸ್ತಿಕ್ ಫ್ರೆಂಡ್ಸ್ ವಿಟ್ಲ ಹಾಗೂ AJ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೆಡಿಕಲ್ ಸೈನ್ಸ್ ಮಂಗಳೂರು ಹಾಗೆ ಭಾರತೀಯ ಅಂಚೆ ಇಲಾಖೆ ಇವರ ವತಿಯಿಂದ ಇವತ್ತಿಲ್ಲಿ ಉಚಿತ ಹೃದ್ರೋಗ ಮತ್ತು ಕಣ್ಣಿನ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರ ಮತ್ತೆ ಆಧಾರ್ ನೋಂದಣಿ, ರಕ್ಷಣಾ ಯೋಜನೆ ತಿದ್ದುಪಡಿ ಇವುಗಳ ಬಗ್ಗೆ ಇಲ್ಲಿ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಿದ್ದಾರೆ. ಈ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಿದಂತಹ ಸ್ವಸ್ತಿಕ್ ಫ್ರೆಂಡ್ಸ್ ವಿಟ್ಲ ಹಾಗೂ ಇದರ ಎಲ್ಲ ಸಂಘ ಸಂಸ್ಥೆಗಳಿಗೆ ಮೊಟ್ಟ ಮೊದಲನೇದಾಗಿ ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಇಂದು ನಾವು ನೋಡಿದ ಹಾಗೆ ಬಹಳಷ್ಟು ಜನ ಹೃದಯ ಅಂದ್ರೆ ECG ಇಲ್ಲಿ ಮಾಡ್ತಾ ಇದ್ದಾರೆ. ಅದರ ಪ್ರಯೋಜನವನ್ನು ಬಹಳಷ್ಟು ಜನ ಪಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕಣ್ಣಿನ ಶಿಬಿರವನ್ನು ಇಲ್ಲಿ ಏರ್ಪಡಿಸಿದ್ದಾರೆ. ಅದರ ಪ್ರಯೋಜನವನ್ನು ಸಹ ಬಹಳಷ್ಟು ಜನ ಇಲ್ಲಿ ಪಡ್ಕೊಳ್ತಾ ಇರುವಂತದ್ದು ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿಯಲ್ಲಿ BP ಶುಗರ್ ಚೆಕಪ್ ಮಾಡಿಸುವಂಥದ್ದು, ಆಧಾರ್ ತಿದ್ದುಪಡಿಯನ್ನು, ಆಧಾರ್ ನೋಂದಣಿಯನ್ನು, ಹಾಗೆ ಅದೇ ರೀತಿಯಲ್ಲಿ ಅಂಚೆ ಇಲಾಖೆಯ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ಇಲ್ಲಿ ಒಂದೇ ದಿವಸದಲ್ಲಿ ಬಹಳಷ್ಟು ಕಾರ್ಯಾಗಾರವನ್ನು ನಡೆಸಿ ಎಲ್ಲ ಜನರಿಗೆ ಉಪಯೋಗ ಆಗುವ ರೀತಿಯಲ್ಲಿ ಇವರು ಮಾಡ್ತಾ ಇದ್ದಾರೆ. ನಿಜವಾಗಿಯೂ ನಮ್ಮ ವಿಟ್ಲದ ಜನತೆಗೆ ಇದೊಂದು ಕಾರ್ಯಾಗಾರ ಏನು ಏರ್ಪಡಿಸಿದ್ದಾರೆ ಅದು ಬಹಳಷ್ಟು ಉಪಯೋಗ ಆಗ್ತಾ ಇದೆ ಅಂತ ಹೇಳಿಕೊಂಡು ನಮ್ಮ ಭಾವನೆ. ಇಂತಹ ಕೆಲಸಗಳು ಮುಂದೆಯೂ ಸಹ ಇವರಿಂದ ನಡೆಯುವಂತಾಗ್ಲಿ ಅಂತ ಹೇಳಿಕೊಂಡು ಆಶಿಸ್ತಾ ಇಂದಿನ ಈ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಎಲ್ಲ ಸಂಘ ಸಂಸ್ಥೆಗಳಿಗೆ ಶಾಲೆಯ ಪರವಾಗಿ ಮಗದೊಮ್ಮೆ ಧನ್ಯವಾದಗಳು. ಮಾಡಿಸ್ಲಿಕ್ಕೆ ಬರುವವರದಲ್ಲ 5 ವರ್ಷ ಒಳಗಿನ ಯಾರೆಲ್ಲ ಆಧಾರ್ ಮಾಡಿಸ್ಲಿಕ್ಕೆ ಬರ್ತಾರೆ ಅವರು ಇಲ್ಲಿ ಫಸ್ಟಿಗೆ ರಿಜಿಸ್ಟರ್ ಮಾಡಿ ಅವರ ಟೋಕನ್ ನಂಬರ್ ತಗೊಂಡು ಅಲ್ಲಿ ಒಳಗೆ ಹೋಗ್ಲಿಕ್ಕೆ, ಅಲ್ಲಿ ನೆಕ್ಸ್ಟ್ ಚೇಂಜ್ ಮಾಡ್ಲಿಕ್ಕೆ BP ಕದಾಲಜ್ಜಿ ಬೊಕ ಕಣ್ಣು ಅವಳಿಗೆ ಆಸ್ಪತ್ರೆ ಬಾರಿ ಬಾರಿ ತೋರಿಯರು ಸಂಸ್ಥೆ ಅದು ಈಗ ನಮಗೆ ಎಲ್ಲ ಸಂಸ್ಥೆಯಿಂದ ಅಂತಾರಾಷ್ಟ್ರೀಯ ಸಂಸ್ಥೆ ಆದ್ದರಿಂದ ನಾವು ಎಲ್ಲರೊಟ್ಟಿಗೆ ಒಂದು ಕ್ಲಬ್ ಆಗಿ ಈಗ ಸ್ವಸ್ತಿಗೆ ಮತ್ತು ಒಟ್ಟಿಗೆ ಸೇರಿ ಮಾಡುವುದು. ಅದಕ್ಕೆ ನಾವು ಅವರೊಟ್ಟಿಗೆ ಆಯೋಜನೆ ಮಾಡಲಿಕ್ಕೆ ನಮ್ಮ ಸಹಕಾರವನ್ನು ನಾವು ಕೊಡ್ತಾ ಇದ್ದೇವೆ. ಇಲ್ಲಿ ಉಚಿತ ಹೃದ್ರೋಗ ಮತ್ತು ಕಣ್ಣಿನ ತಪಾಸಣೆ ಹಾಗೂ ಆಧಾರ ನೋಂದಣಿ ತಿದ್ದುಪಡಿ ಇದನ್ನು 3 ಸಹ ಈ ಒಂದು ನಮ್ಮ ಈ ಸ್ವಸ್ತಿಕ್ ಮತ್ತು ರೋಟರಿ ವತಿಯಿಂದ ಮಾಡಿ ಕೊಡ್ತಾ ಇದ್ದೇವೆ. ಆಧಾರ ತಿದ್ದುಪಡಿ ಒಟ್ಟಿಗೆ
ಆಧಾರ ತಿದ್ದುಪಡಿ ಮತ್ತು ಅದರ ಬೇರೆ ಕಣ್ಣಿನ ತಪಾಸಣೆ ಕಾರ್ಯಕ್ರಮಗಳು ಮತ್ತು ಹೃದ್ರೋಗ ಮತ್ತು ಉಚಿತವಾಗಿ ನಡೆಯುವಂಥ ಕಾರ್ಯಕ್ರಮಗಳು. ನಾವು ಪಾಲಿಸಿ ಮಾಡ್ತಾ ಇದ್ದೇವೆ. ಇದು ಅಂಚೆ ಇಲಾಖೆಯಿಂದ ಪಾಲಿಸಿ ಮಾಡ್ತಾ ಇದ್ದೇವೆ. ಅದೇ ಇದು ಜನಸಾಮಾನ್ಯರಿಗೆಲ್ಲ ಒಂದು ಹೋಗಿ ಒಂದು ನಮಗೆ ಟೆಸ್ಟ್ ಮಾಡಿಸಲಿಕ್ಕೆ ಅನುಕೂಲ ಆಗೋದಿಲ್ಲ ಪಕ್ಕ. ಇದೊಂದು ಆಯೋಜನೆ ಮಾಡಿದರೆ ಅಂತ ತುಂಬ ಪ್ರಯೋಜನ ಐತೆ ಎಲ್ಲರಿಗೆ. ಇದನ್ನು ಆಯೋಜನೆ ಮಾಡಿದ ಸಂಘ ಸಂಸ್ಥೆಗೆ ತುಂಬ ಧನ್ಯವಾದಗಳು. ECG, ಶುಗರ್, BP ಹಾಗೆ ECG ಮಂತೇರು ಮನ್ಪ ಅಂಚು ಬಾಳ ತೊಂದರೆ ಇಜ್ಜಿದ್ ಅಂಡೇರು ಕಣ್ಣು ಟೆಸ್ಟ್ ಮಾಡ್ತದ ಕಣ್ಣು ಗ್ಲಾಸ್ ಎಂಕಾಪ್ನ ಪವಾರದ ಮುಲಿಜ್ಜಿ ಪಿದಾಯ್ದೆ ತೊಂದೆಂದು ಬಂಡೇರು ಶುಗರ್ ಅಲಜಿ BP ನಾರ್ಮಲ್ ಉಂಡು ಚೆಕ್ ಅಂತ ತೊಂದರೆ ಇಜ್ಜಿ ಶಿಬಿರ ಖುಷಿ ಅಂದ ECG ಪೂರ ಮಾಡ್ಕೊಂಡು 750 ಕೊರಡು ಪಿದಾಯಿ ಪ್ರೈವೇಟ್ ಆದ್ ಮನ್ಪುಂಡ ಅವು ಇಂಕ್ಲೆ ಮಸ್ತ್ ಉಪಕಾರ ಪಿರ ಕಣ್ಣದ ಲಂಚನೆ 1,500 ಹಾಕೊಂಡು ಇಂದು ಇಂಕದ ಈ ಸಲ ಕರ್ನಾಟಕ ತಿಕ್ಕಿಜಿನಲ್ಲ ನೆಟ್ ಕಡಿಮೆ ತಿಕ್ಕೊಂಡು ಬಂಡೇರ ಒಂಜಿ ಹೆಲ್ಪ್ ಆಣೆಂಕ್ಲೆ ಮಸ್ತ್ BP ಶುಗರ್ ಅಲರ್ಜಿ ಶುಗರ್ಗೆ ಟೆಸ್ಟ್ ನನಗೆ ಜಿನ ಪಿದಾಯಿ ಪೋಡುತ್ತೆ ಮಸ್ತ್ ಹೆಲ್ಪ್ ಆಣೆ ಈ ಶಿಬಿರ ಅದು ಇಂಕ್ಲೆಗೆ ಖುಷಿ ಅಂದು ದೃಷ್ಟಿ ಬನಿತ್ತು ದೂರದ ದೃಷ್ಟಿ ಕಡಿಮೆ ಉಂಡು ಒಂದು ಬಂಡೇರು ಹಾಸ್ಪಿಟಲ್ಗೆ ಬರ್ರೆ ಬಂಡೇರು. ಥ್ಯಾಂಕ್ ಯು. ಇದು ಅಂತೀರಿ ದೆಪ್ಪಿರ ಅಂಗಡಿ ದೆಪ್ಪಿರ ಅಂಡೇರು ಬೊಕ್ಕ ಇಂದನ ಕಾರ್ದ ಒಂಜಿ ಕಾರ್ಗ್ ಬೇರೆ ಕಿರಿಮುಣಿಯಕ್ಕೆ ಐಕ್ಲ ಮರ್ದು ಕೊರಿಯರು ಅಲ್ಪ ಒಂದು ಮುಳಾಮು ಧರ್ಮಶಾಸ್ತ್ರ ಕೊರ್ಪೆ ಪಂಡೇರು ಮಾಡಿದ್ದು ಕಣ್ಣಿದು ಟೆಸ್ಟ್ ಮಾಡಿದ್ದು. ಈಗ ದೂರದೃಷ್ಟಿ ಸ್ವಲ್ಪ ಕಡಿಮೆ ಉಂಟಂತೆ. EG ಆಸ್ಪತ್ರೆ ಬನ್ನಿ ಅಲ್ಲಿ ಟೆಸ್ಟ್ ಮಾಡುವ ಇದು ಉಂಟು ಹೇಳಿದ್ದಾರೆ. ಈಗ ಸಮೀಪದ ದೃಷ್ಟಿ ನನಗೆ ಕಾಣುವುದಿಲ್ಲ, ಅದಕ್ಕೆ ಬರೆದು ಕೊಟ್ಟಿದ್ದಾರೆ. ಈಗ ಅದನ್ನು ತಕೊಂಡು ಅಲ್ಲಿಗೆ ಬರಬೇಕು ಹೇಳಿದ್ದಾರೆ EGಗೆ. ಹಾಗೆ ಅಷ್ಟೇ ಹೇಳಿದ್ದಾರೆ. ಮತ್ತೆ ಶಿಬಿರ ಖುಷಿ ಆಯ್ತು. ಒಂಥರ ಯಾವ ರಗಳೆಲ್ಲ ನೂಕು ನುಗ್ಗಲಿಲ್ಲ. ಮತ್ತೆ ಒಂದು ನಮ್ಗೆ ಬೇಕಾದಾಗೆ ಕೇಳುವ ಹಾಗೆ ಆಗ್ತಿತ್ತು ಅವರಲ್ಲಿ. ಈಗ ನಮ್ಗೆ ಕಾಣುದಿಲ್ಲ, ನಮ್ಗೆ ನಾಮ ಸಾಗುವ ಅಂತದಲ್ಲ ಹೇಳಿ ಬಿಡ್ಲಿಕ್ಕೆ ಆಗ್ತದೆ. ನನ್ಗೆ ಕಾಣುದಿಲ್ಲ ಇದು ಹೀಗೆ ಅಂತ ಹೇಳಿದ್ರೆ ಅವರು ಕೆಲವರಿಗೆ ಸಮಾಧಾನ ಇರುದಿಲ್ಲ. ನಾನು 1-2 ಇದಕ್ಕೆ ಬಂದಿದ್ದೇನೆ, ಆಗ ಅವರು ಒಂಥರ ಒರಟಾಗಿ ನಾವು ಹೇಳುದಿಲ್ವಾ ಹಾಗೆ ಹೀಗೆ ಅಂತ ಹೇಳ್ತಾರೆ. ಇದರಲ್ಲಿ ಹಾಗಿಲ್ಲ, ಸಮಾಧಾನದಲ್ಲಿ ಅವರು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳ್ತಾರೆ. ಹೇಳುವಾಗ ಅದು ಖುಷಿ ಆಗ್ತದೆ ನಮ್ಗೆ, ಇನ್ನೂ ಮಾಡುವ ಎಲ್ಲಿ ಹೋಗುವ ಅಂತ ಆಗ್ತದೆ. ಒಳ್ಳೇದು. ಯಾಕೆ ಇದು ಮಾತ್ರ ಅಲ್ಲ, ಬೇರೆ ಸಹ ಯಾವ್ದಾದ್ರು ಜನರಿಗೆ ಉಪಯೋಗ ಆಗ್ತದೆ. ಪಾಪ ಬಡವರಿಗೆಲ್ಲ ಎಂತ ಮಾಡ್ಲಿಕ್ಕೆ ಆಗ್ತದೆ ಅಲ್ಲ. ಈಗ ಧರ್ಮಾಸ್ಪತ್ರೆ ಉಂಟು, ಆದ್ರೂ ಸಹ ಅದಕ್ಕೆ ಬೇಕಾದ ವ್ಯವಸ್ಥೆ ಅಲ್ಲಿ ಇರುವುದಿಲ್ಲಲ್ಲ. ಅದಕ್ಕೆ ಒಂದು ಒಳ್ಳೆ ಇದಿದ್ರೆ ಇಂಥದ್ದೇ ಶಿಬಿರ ಮಾಡಿ ಅವರಿಗೆ ಏನಾದ್ರು ಸಹಾಯ ಮಾಡಿದ್ರೆ ತುಂಬಾ ಒಳ್ಳೇದು. ಇದು ಕಣ್ಣಿನ ಟೆಸ್ಟ್ ಮಾಡಿದರು. ಬಲ ಕಣ್ಣಿನಗೆ ಆಪ್ರೇಷನ್ ಆಗಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಬ್ಲಡ್ ಟೆಸ್ಟು ಮತ್ತು ಹಾರ್ಟಿನ ಟೆಸ್ಟ್ ಮಾಡಿಸಿ ಆಮೇಲೆ EG ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಹೇಳಿದ್ದಾರೆ ಅಷ್ಟೇ. ಮತ್ತು ಇದು ಹಾರ್ಟಿಂದ ನೋಡಿದರು, BP ನೋಡಿದ್ದಾರೆ, BP ಮತ್ತು ಇದು ನೋಡಿದ್ದಾರೆ, ಶುಗರ್. ಸಾಧಾರಣ ಇದಾಗಿದೆ. ಅದು ಖುಷಿ ಆಯಿತು. ಇಲ್ಲಿ ಇದು ಸದ್ಯ ಮಟ್ಟಿಗೆ ಖುಷಿ ಆಯಿತು. ಇನ್ನು ಟೆಸ್ಟ್ ಮಾಡಿ ಅಲ್ಲಿ EG ಹಾಸ್ಪಿಟ್ಲಿಗೆ ಹೋಗಿ ಆಪರೇಷನ್ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ. ಫ್ರೆಂಡ್ಸ್ ವಿಟ್ಲ ಮುಕ್ಕಲ್ನ ಕಡೆ ಹಿಡಿದು ಒಂದು ಎಡ್ಡೆ ಪ್ರಯತ್ನ ಒಂದು ವಿಟ್ಲದಂಚಿನ ಗ್ರಾಮೀಣ ಪ್ರದೇಶದ ಆರೋಗ್ಯ ತಪಾಸಣಾ ಶಿಬಿರ ಮುಕ್ಕಲು ಮಂತೊಂದುಲ್ಲೇರು. ಮೂಲು BP ಶುಗರ್ ಕಣ್ಣದ ಟೆಸ್ಟ್ ECG ಮಾತಾ ರೀತಿಯ ಟೆಸ್ಟ್ ಮೂಲ ಮಂತೊಂದುಲ್ಲೇರು EG ಹಾಸ್ಪಿಟಲ್ ದಕ್ಕಲ್ನ ಸಹಕಾರದೋಸ್ಕರ. ವಿಟ್ಲದಂಚಿನ ಗ್ರಾಮೀಣ ಪ್ರದೇಶಗಿಂತ ಅಗತ್ಯ ಇತ್ತಿನಂದು ಎನ್ನ ಅಭಿಪ್ರಾಯ. ಪಂಡ ಇನ್ನಿತ ಕಾಲಡ್ ಆರೋಗ್ಯ ಸಮಸ್ಯೆಲು ಹೆಚ್ಚಿನಕ್ಲೆಗೆ ಉಂಡು. ಹೃದಯ ಸಂಬಂಧಿತ ಸಮಸ್ಯೆಲ್ಲ ಅವಾರ್ಡ್, BP ಅವಾರ್ಡ್, ಶುಗರ್ ಅವಾರ್ಡ್ ಹೆಚ್ಚಿನಕ್ಲೆ ಮಾತ್ರೆಗಳು ಉಂಡು. ಆಂಡ ಐತ ಬಗ್ಗೆ ಗೊತ್ತು ಪೂಜಿ ಇಂಕ್ ಇಜ್ಜಿ ಬಣ್ಣದ ಎಪ್ಪುವೇರು ಬುಕ್ಕ ಈ ಹೃದಯ ಸಂಬಂಧಿ ತಪಾಸಣೆಲು ವಿಟ್ಲದಂಚಿನ ಗ್ರಾಮೀಣ ಪ್ರದೇಶ ಇಜ್ಜನ ಕಾರಣ ಅವು ಕೆಲವರು ನಂಗೆ ಇತ್ತಲ್ಲ ಐತ ಬಗ್ಗೆ ನಂಗೆ ಜಾಸ್ತಿ ಗಮನ ಕೊರ್ರ ಒಂದಿಜ್ಜಿ ಅಂಚಾದ EG ಹಾಸ್ಪಿಟಲ್ ಈ ತಜ್ಞ ವೈದ್ಯ ತಂಡ ಮೂಲ ಬತ್ತದ ಈ ಟೆಸ್ಟ್ ಮಾತ್ರ ಮಂತೊಂದು ಕುರಿತಾತ ಭಾರಿ ನಮ್ಮಂಚಿನ ಜನಕ್ಕೆ ಭಾರಿ ಉಪಯೋಗ ಒಂದುಂಡು. ಯಾರೆಲ್ಲ BP ಟೆಸ್ಟ್ ಮಲ್ಪಾಯ, ECG ಮಲ್ಪಾಯ, ಶುಗರ್ ಮಲ್ಪಾಯ
ಎಡ್ಡೆ ರೀತಿಯ ಸಲಹೆ ಸೂಚನೆಯನ್ನು ವೈದ್ಯ ತಂಡದಲ್ಲಿ ಕೊಡ್ತೇವೆ. ಚಿಕ್ಕ ಫ್ರೆಂಡ್ಸ್ ಮಕ್ಳು ಹಿಡಿದು ಇಂಚಿನ ಕಾರ್ಯಕ್ರಮದಲ್ಲಿ ನನಾತ್ ಬರಡು ಬಂಡದು ಏನು ತಂಡಕ್ಕೆ ಸ್ವಸ್ತಿಕ್ ಫ್ರೆಂಡ್ಸ್ ಮಕ್ಕಳಿಗೆ ಶುಭ ಹಾರೈಸೋದಿಲ್ಲ. ಮತ್ತು ನಮ್ಮ ಈ ಮಾದರಿ ಶಾಲೆಯಲ್ಲಿ ನಮ್ಮ ಸ್ವಸ್ತಿಕ್ ಫ್ರೆಂಡ್ಸ್ನವರು ದಂತ ಚಿಕಿತ್ಸೆ, ಹೃದ್ರೋಗ ಚಿಕಿತ್ಸೆ ಇಂಥದನ್ನೆಲ್ಲ ಇವತ್ತು ಆಯೋಜಿಸಿದ್ದಾರೆ. ಇದು ತುಂಬ ಪ್ರಯೋಜನಕಾರಿಯಾದಂಥ ಒಂದು ಕೆಲಸ ಇದೆ. ಯಾಕಂದರೆ ಈ ಬಡವರಿಗೆ ತುಂಬ ಪ್ರಯೋಜನ ಇದು. ಯಾಕಂದರೆ ಈಗಿನ ಈ ಪರಿಸ್ಥಿತಿಯಲ್ಲಿ ನಮಗೆ ತುಂಬ ಅನುಕೂಲವಾಗುವಂಥ ಒಂದು ಯೋಜನೆಯನ್ನು ಇವತ್ತು ನಮ್ಮ ಸ್ವಸ್ತಿಕ್ ಫ್ರೆಂಡ್ಸ್ನವರು ಮಾಡಿದ್ದಾರೆ. ಇವತ್ತು ನೋಡ್ಲಿಕ್ಕೆ ಹೋದರೆ ನಾನು ಕೂಡ ಇವತ್ತು ಟೆಸ್ಟ್ ಮಾಡಿದ್ದೆ. ತುಂಬ ನನಗೆ ಇದರ ಬಗ್ಗೆ ಅನುಭವ ಆಯಿತು. ಇಲ್ಲಾಂದರೆ ಹಾಸ್ಪಿಟ್ಲಿಗೆಲ್ಲ ಹೋಗೋದು ಭಾರಿ ಕಡಿಮೆ. ನಾನು ಇವತ್ತು ಇಲ್ಲಿ ಬಂದು ಒಂದು ನೋಡುವಂತಾಯಿತು. ಅದರಲ್ಲಿ ನನಗೆ ತುಂಬ ಪ್ರಯೋಜನ ಕಾಣ್ತಾ ಉಂಟು. ಹಾಗೆಯೇ ನನ್ನಂಥ ಈ ಕೆಲವು ಈ ವಿಟ್ಲದ ನಾಗರಿಕರಿಗೆ ಇನ್ನು ಈ ನಮ್ಮ ಸ್ವಸ್ತಿಕ್ ಫ್ರೆಂಡ್ಸಿನಿಂದ ಇನ್ನೂ ಕೂಡ ಇಂಥದ್ದೊಂದು ಜನಪರ ಸೇವೆಯನ್ನು ಮಾಡುವಂಥ ಯೋಗ ಭಾಗ್ಯ ಇನ್ನೂ ಕೂಡ ಆ ದೇವರು ಕರುಣಿಸಲಿ ಅಂತ ಹಾರೈಸ್ತಾ, ಇನ್ನೊಂದು ಏನಂತ ಹೇಳಿದರೆ ಈ ಆಧಾರ್ ತಿದ್ದುಪಡಿಯ ಒಂದು ಕೆಲಸವನ್ನು ಕೂಡ ಇವರು ಇವತ್ತು ಮಾಡಿ ತೋರಿಸ್ತಾ ಇದ್ದಾರೆ. ಅದು ಈಗ ಜನಸಾಮಾನ್ಯರಿಗೆ ಈಗ ನಾವು ಈ ಕೆಲವು ಈ ಆಧಾರ್ನ ಬಗ್ಗೆ, ಅದರ ತಿದ್ದುಪಡಿ ಆಗಲಿ ಅಥವಾ ಹೊಸ ಆಧಾರ್ ಕಾರ್ಡ್ ಆಗಲಿ ಇದಕ್ಕೆ ಕೇಂದ್ರಕ್ಕೆ ಹೋಗಬೇಕಾದ್ರೆ ಅಲ್ಲಿ ತುಂಬ ಕಾಯಬೇಕು. ಅದೆಲ್ಲ ಏನಿಲ್ಲ, ಇಲ್ಲಿ ತಕ್ಷಣ ಮಾಡಿಕೊಡ್ತಾರೆ. ಅಲ್ಲಿ ಅದೊಂದು ತುಂಬ ಪ್ರಯೋಜನಕಾರಿಯಾದಂಥ ಒಂದು ವಿಷಯವಾಗಿದೆ.